ನಾವು ಚಿಕ್ಕಮಂಗ್ಳೂರಿಂದ ಅಣ್ಣ. ಇದೇ ಮೊದಲನೇ ಸರಿ ಮಾಡ್ತಿರೋದಾ? ಹಾ, ಇದನ್ನೇ ಮೊದಲನೇ ಸತಿ. ಏನು ಮಾಡ್ಕೊಂಡಿರೋದಪ್ಪ? ನಾವಣ್ಣ ಬೇಕ್ರಿಯಲ್ಲಿ ವರ್ಕ್ ಮಾಡೋದಣ್ಣ. ಬೇಕ್ರಿ? ಹಾ, ಬೇಕ್ರಿಯಲ್ಲಿ ವರ್ಕ್ ಮಾಡೋದು. ಬೇಕ್ರಿಲಿ ವರ್ಕ್ ಮಾಡೋರ್ಗೆ ಯಾವಾಗಲೂ ಬೇಕ್ರಿ ಐಟಮ್ ತಿನ್ಬೇಕು ಅಂತ ಏನು ಅನ್ಸಲ್ವಂತ, ಹೌದಾ? ನಿಜವಾಗ್ಲೂ ಇದುವರೆಗೂ ಅನ್ಸಿಲ್ಲ ಅಣ್ಣ. ಯಾಕಂದ್ರೆ ಅದೇ ಬೋರ್ ಆಗಿ ಹೋಗಿಟ್ಟಿರುತ್ತೆ. ನೋಡಿ 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 ಯಾರು ತಿಂತಾರೆ ಅನ್ಸುತ್ತೆ. ಹಾಗಾದ್ರೆ ಈಗ ಜೋಗ ಜಲಪಾತದ ಹತ್ರ ಒಬ್ಬ ನನ್ನ ಫ್ರೆಂಡ್ ಇದ್ದಾನೆ, ಅವ್ನ ಯಾವಾಗಲೂ ಕೇಳ್ತಾ ಇದ್ದೆ, ಯಾರು ತಿಂತಿದ್ರು ಏನ್ ತಿಂತಾರಪ್ಪ ಅನ್ನಂಗಾಗುತ್ತೆ. ಅದಕ್ಕೆ ನಾನು ಅದೇ ಜೋಗ ಜಲಪಾತದ ಹೇಳ್ತಿದ್ನಲ್ಲ. ಅಲ್ಲ, ನೀವು ಅಲ್ಲೇ ಸಾಗರದ ಹತ್ರ ಇರೋ ಫ್ರೆಂಡ್ಗೆ ಕೇಳ್ತಾ ಇದ್ದೆ, ಯಾವಾಗ್ಲೂ ಜೋಗ ಜಲಪಾತ ಹತ್ರ ಹೋಗ್ತೀರಾ? ಅಯ್ಯೋ ದಿವಸ ನೋಡ್ ಬೇಜಾರಾಗಿತ್ಕೊಂಡು ಅಂತ ನಾವು. ಅದನ್ನು ಕೇಳಿದೀನಿ. ಇಲ್ಲಿರೋರ್ಗೆ ಅದು ಅದ್ಭುತ. ಅಯ್ಯೋ ಏನಪ್ಪ ಜೋಗ ಜಲಪಾತ ಎಷ್ಟು ಚೆನ್ನಾಗಿ ನೀರು ಹರಿಯುತ್ತೆ, ಮುಂಗಾರು ಮಳೆ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತ. ಅಲ್ಲೇ ಇರೋರ್ಗೆ ಅಯ್ಯೋ ನೀರ್ ಮ್ಯಾಲಿಂದ ಬೀಳುತ್ತೆ ಅಷ್ಟೇ ಸಾ ಅಂತಾರೆ. ಬೇಕ್ರಿಲಿ ಇರೋನ್ಗೆ ಏನಾದ್ರೆ ಪಪ್ಸ್ ಆದ್ರೇನು ಏನಾದ್ರೆ ಇವ್ರು ಹಿಂಗ್ ತಿಂತಾರೆ ಅಂತ. ನಿಜವಾಗ್ಲೂ ನನಗೆ ಹಂಗೆ ಅನ್ಸೋದು ಎಲ್ಲ ನೋಡ್ಬಿಟ್ರೆ. ಸಂತೋಷ, ಒಳ್ಳೇದು. ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಿದ್ಯಪ್ಪ? ಒಂದ್ 5 ತಿಂಗಳಾಯ್ತಣ್ಣ, 4-5 ತಿಂಗಳಾಗಿತ್ತು. ಎಷ್ಟು ವರ್ಷ ನಿಮ್ಗೆ? ನನಗೀಗ 22 ಅಣ್ಣ. 22. 22. ಓದೋದು ಯಾಕೆ ಬಿಟ್ರಿ? ಎಲ್ಲಿವರೆಗೂ ಓದಿದ್ದೀರಿ? ಸೆಕೆಂಡ್ PUಲಿ ಒಂದು ಫೇಲ್ ಆಯ್ತಣ್ಣ. ಓ, ಅದು ಮೇಷ್ಟ್ರು ತಪ್ಪ? ಇಲ್ಲ, ನಂದೇ ತಪ್ಪಣ್ಣ. ನಿಂದೇ ತಪ್ಪು. ಯಾವ ಸಬ್ಜೆಕ್ಟು? ಅಕೌಂಟೆನ್ಸಿ. ಲೆಕ್ಕದಲ್ಲಿ ಹಂಗಾರೆ ವೀಕು? ಹಾ, ಲೆಕ್ಕದಲ್ಲಿ ವೀಕ್. ನಂಗೆ ಇಷ್ಟ ಇರ್ಲಿಲ್ಲ ತಗೊಳಕ್ಕೆ, ಆದ್ರೂ ಏನೋ ಫ್ರೆಂಡ್ಸ್ ಎಲ್ಲ ತಗೊಂತಿದಿರಲ್ಲ ಅಂತ ತಗೊಂಡ್ಬಿಟ್ಟೆ. ಫ್ರೆಂಡ್ಸ್ ಅದು ಬೇರೆ ಎಲ್ಲದರಲ್ಲೂ ಚೆನ್ನಾಗ್ ಬಂದಿದೆ ಅಣ್ಣ ಮಾರ್ಕ್ಸ್, ಅದೊಂದಷ್ಟೇ ಫೇಲ್ ಆಯ್ತು. ಓಕೆ, ಅಂದ್ರೆ ಒಟ್ನಾಗ 100 ಮಾರ್ಕ್ಸ್ ಬರಬೇಕು ಅಂದ್ರೆ, ಯಾರೋ ಹುಡುಗ ಹೇಳ್ತಾ ಇದ್ದ, 100 ಮಾರ್ಕ್ಸ್ ಬಂದು ಇಬ್ರು 100 ಮಾರ್ಕ್ಸ್ ತೆಗಿಯೋಣ ಅಂತ ಇಬ್ರು ಫ್ರೆಂಡ್ ಮಾತಾಡ್ಕೊಂಡಿರ್ತಾರೆ. ಒಬ್ಬ ಎಲ್ಲದರಲ್ಲೂ 100 ಮಾರ್ಕ್ಸ್ ತೆಗಿತಾನೆ. ರಿಸಲ್ಟ್ ದಿನ ಬರುತ್ತೆ, ಇಬ್ರು ಮೀಟ್ ಆಗ್ತಾರೆ. ನಿಂದೆಷ್ಟು? ನಂದು ಎಲ್ಲದರಲ್ಲೂ 100. ನಂದು 100. ಮತ್ತೆ ನನಗೆ ಮೇಷ್ಟ್ರು ಬೈದ್ರು, ಅಯ್ಯೋ ನಂದು 6 ಸಬ್ಜೆಕ್ಟ್ ಇಂದ ಸೇರ್ 100. ಅಯ್ಯೋ ದಡ್ಡ, ಹಂಗಲ್ಲ, ಒಂದೊಂದು ಸಬ್ಜೆಕ್ಟ್ ಅಲ್ಲೂ 100 ತೆಗ್ದಿದ್ದೀನಿ ನಾನು. ಅದಕ್ಕಿಂತ ಮೇಷ್ಟ್ರು ನೀನು ಮಗಳೇರೆ, ನಾನು ಎಲ್ಲಾದ್ರಲ್ಲೂ ಸೇರ್ 100 ತೆಗ್ದಿನಿ, ಅದಕ್ಕೆ ನಂಬೋಯ್ತಾರೆ. ಹಂಗೆ. ಸರಿ, ಆಯ್ತು, ಹೇಳಪ್ಪ, ಏನಾದ್ರು ಹೇಳೋದಿದ್ಯಾ? ಹಾ ಅಣ್ಣ, ಹೇಳೋದಿದೆ. ಒಂದು ಪ್ರೇಮದ ಕಥೆನಾ? ಇಲ್ಲ ಅಣ್ಣ, ಪ್ರೇಮ ಅಂತ ಏನಿಲ್ಲ. ಹೇಳಪ್ಪ. ಅಂದ್ರೆ ನಾವು ಸಣ್ಣದ್ರಿಂದನೂ ಇದೇ ತರ ಬೆಳೆದಿದ್ದು, ಕಷ್ಟದಲ್ಲೇ. ಅಂದ್ರೆ ಅಪ್ಪ ಅಮ್ಮ ಕೃಷಿನ? ಇಲ್ಲ, ಅಪ್ಪ ಗಾರೆ ಕೆಲಸ ಮಾಡ್ತಾರೆ, ಅಮ್ಮ ಇಲ್ಲೇ ಮನೇಲೆ ಇರ್ತಾರೆ. ಎಷ್ಟು ಜನ ಮಕ್ಕಳು? ಅಂದ್ರೆ ನಾವಿಬ್ರು ಅಣ್ಣ, ನಾನು ಮತ್ತೆ ನನ್ನ ತಮ್ಮ. ಇಬ್ರು ಗಂಡು ಮಕ್ಳೇ? ಹಾ, ಇಬ್ರು ಗಂಡ್ ಮಕ್ಳೇ. ಅಮ್ಮನೂ ಇಲ್ಲೇ ಕೆಲ್ಸಕ್ಕೆ ಹೋಗ್ತಾರೆ, ಕಾಫಿ ಕ್ಯೂರಿಂಗ್ ಅಲ್ಲಿ. ಸಣ್ಣದ್ರಿಂದನೂ ಹಿಂಗೆ ಅಣ್ಣ, ಏನ್ ಮಾಡ್ಬೇಕು ಅಂದ್ರು ತಲೆನೇ, ಮಾಡಕ್ಕೆ ಆಸೆ ತುಂಬಾ ಇರುತ್ತೆ, ಆದ್ರೆ ಏನು ಮಾಡಕ್ಕೆ ಆಗಲ್ಲ. ಅಪ್ಪ ಸಖತ್ತು ಡ್ರಿಂಕ್ಸ್ ಮಾಡ್ತಾರೆ, ಮನೆ ಜವಾಬ್ದಾರಿ ಒಂದ್ಸಲಿ ತಗೊಂತಾರೆ. ಒಂದ್ ನಿಮಿಷ ಆಗಿರಪ್ಪ. ಓಕೆ, ಹೇಳಪ್ಪ. ಒಂದ್ಸತಿ ಜವಾಬ್ದಾರಿ ತಗೊಂತಾರೆ, ಮತ್ತೆ 6 ತಿಂಗಳು ಬಿಟ್ಬಿಡ್ತಾರೆ. ಓಕೆ. ಇದೇ ತರ ನನಗೆ ಓದೋಕ್ ತುಂಬಾ ಆಸಕ್ತಿ ಇತ್ತಣ್ಣ, ಓದ್ತಿದ್ದೆ ನಾನು ಚೆನ್ನಾಗಿ. ಮತ್ತೆ ಹೋಗ್ಬೇಕಂದ್ರೆ ಕಾಲೇಜ್ ಫೀಸ್ ಕಟ್ಟಕ್ಕೆ ಇದಕ್ಕೆಲ್ಲ ಅಮ್ಮನ್ನೇ ಕೇಳ್ಬೇಕಿತ್ತು. ನನಗೆ ಆಮೇಲೆ ಹೋಗ್ತಾ ಓದೋ ಕಡೆ ಇಂಟ್ರೆಸ್ಟ್ ಹೋಗ್ಬಿಡ್ತು. ಯಾಕೆ? ಅದೇ ಇದಕ್ಕೆ ಪ್ರತಿಯೊಂದಕ್ಕೂ ಮನೇಲೆ ಕೇಳ್ಬೇಕು, ಅವರು ದುಡ್ಡು ಅವ್ರ ಹತ್ರನೂ ಇರುತ್ತೋ ಇಲ್ವೋ, ಅದಕ್ಕೆ ನಾನ್ ಕೆಲ್ಸಕ್ಕೆ ಹೋಗಕ್ ಇದ್ಬಿಟ್ಟೆ. ಅಂದ್ರೆ ಯಾವ ಸಮಯ, ಏನ್ ಕೆಲ್ಸಕ್ಕೆ ಹೋಗ್ತಾ ಇದ್ರಿ? ನಾ ಹೋಟೆಲ್ಗೆ ಹೋಗ್ತಿದ್ದೆ ಅಣ್ಣ. ಫಸ್ಟ್ PUಲಿ ಚೆನ್ನಾಗಿ ಓದ್ದೆ, ಫಸ್ಟ್ PUಲಿ ಎಲ್ಲ ಚೆನ್ನಾಗಿ ಮಾರ್ಕ್ಸ್ ಬಂತು. ಸೆಕೆಂಡ್ PUCಲಿ ಬಸ್ ಪಾಸಿಗೆಲ್ಲ ಹಿಂಸೆ, ದುಡ್ಡಿಗೆಲ್ಲ ಹಿಂಸೆ ಆಗ್ಬಿಡ್ತು. ಅವಾಗ ನಿರ್ಧಾರ ಮಾಡಿ ವಾರಕ್ಕೆ ಶನಿವಾರ ಭಾನುವಾರ ಕೆಲ್ಸಕ್ಕೆ ಹೋಗ್ತಿದ್ದೆ. ವೇಸ್ಟ್ ಮಾಡ್ತಿರ್ಲಿಲ್ಲ ಟೈಮು, ಯಾವಾಗ ಟೈಮ್ ಸಿಕ್ಕಿದ್ರೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ದುಡ್ಡು ಮಾಡ್ಕೊಂತಿದ್ದೆ. ಅಂದ್ರೆ ನಿಮ್ಮ ಫೀಸ್ ನೀವು ಕಟ್ಕೊಳ್ಬೇಕು ಅಂತಲ್ಲ? ಹಾ, ಮನೇಲಿ ಕೇಳ್ಬಾರ್ದು ಅಂತ. ಓಕೆ, ಅಂದ್ರೆ ಕೇಳಿದ್ರೆ ಕೊಡ್ತಿರ್ಲಿಲ್ವಾ ಅಥವಾ ನಿನ್ ಕೇಳಕ್ ಮುಜುಗರದ? ಮನೇಲಿ ಕೇಳಿದ್ರೆ ಕೊಡ್ತಾರಣ, ಅಂದ್ರೆ ನನಗೆ ಕೊಟ್ರೆ ಅವರಿಗೂ ಸಖತ್ ಕಷ್ಟ. ಬಟ್ ಅಲ್ಲಿನ ಕಷ್ಟ ನಿಮಗೆ ಗೊತ್ತಾಗಿ ಕೇಳೋಕ್ಕಿಂತ ಮುಂದೆ ನೋಡ್ತಾ ಇದ್ರಿ? ಕೇಳಕ್ಕಿಂತ ಮುಂದೆ ನೋಡ್ತಿದ್ದೆ. ಈಗ ಸೆಕೆಂಡ್ PU ಫೇಲ್ ಆಗ್ಬಿಡ್ತು ಹಿಂಗೆ ಇದ್ ಮಾಡಿ.
ಓಕೆ. ನಾನು ಮುಂಬೈಗೆ ಹೋದೆ. ಯಾಕೆ? ನಮ್ಮ ನೆಂಟ್ರೊಬ್ರು ಬೇಕ್ರಿ ಕೆಲಸ ಕಲಿಸ್ತೀನಿ ಅಂತ ಮುಂಬೈ ಕರ್ಕೊಂಡೋದ್ರು. ಅಂದ್ರೆ ಈಗ ನೀವಿರೋದು ಮುಂಬೈಯಾ? ಇಲ್ಲ, ನಾನೀಗ ಚಿಕ್ಕಮಂಗ್ಳೂರಿಗೆ ಬಂದೆ ಮುಂಬೈ ಬಿಟ್ಟು. ಬಟ್ ನೀವು ಆವಾಗ ಹೋಗಿದ್ದು ಮುಂಬೈ? ಮುಂಬೈ ಸೆಕೆಂಡ್ PU ಫೇಲ್ ಇನ್ನು ರಿಸಲ್ಟ್ ಬರಕ್ಕಿಂತ ಮುಂಚೆನೆ ಹೋಗ್ಬಿಟ್ಟೆ. ಯಾರು ನಿಮ್ಮ ಸಂಬಂಧಿಕರು ಅಂದ್ರೆ ನಮ್ಮ ಭಾವ ಕರ್ಕೊಂಡ್ ಹೋದ್ರು. ಚೆನ್ನಾಗಿತ್ತು ಅಣ್ಣ. ಒಂದೆರಡು ವರ್ಷ ಚೆನ್ನಾಗ್ ಮಾಡ್ದೆ ಕೆಲ್ಸ. ಅಲ್ಲಿಂದ ನನ್ ತೆಗ್ದು ಮತ್ತೆ ಅವ್ರು ಬೇರೆ ಅಂಗಡಿ ಮಾಡಿದ್ರು, ನನ್ನ ಅಲ್ಲಿ ಕಳ್ಸಿದ್ರು. ಅಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಒಬ್ನೇ ಆಗ್ಬಿಟ್ಟೆ. ಅವರು ಇರ್ತಿರ್ಲಿಲ್ಲ, ಯಾರು ಇರ್ತಿರ್ಲಿಲ್ಲ. ಒಬ್ನೇ ಕೆಲಸ ಮಾಡೋದು, ಒಬ್ನೇ ಇದ್ದು ಮೈಂಡ್ ಒಂಥರ ಆಗಕ್ ಶುರು ಆಯ್ತು. ಹಿಂಗೆ ಅಂದ್ರೆ ನಾನೊಂದ್ ಚಟ ಕಲ್ಸ್ಬಿಟ್ಟೆ ಅಣ್ಣ, ಸಿಗರೇಟ್. ಅಂದ್ರೆ ಒಬ್ನೇ ಇರ್ತಾ ಇದ್ದೆ. ಒಬ್ನೇ ಇದ್ದು ಏನೇನೋ ತಲೆಗೆ ಆಲೋಚನೆ ಬರೋದು. ಮಾತಾಡೋಣ ಅಂದ್ರೆ ಯಾರು ಇರ್ತಿರ್ಲಿಲ್ಲ, ಫ್ರೆಂಡ್ಸಿಗೆ ಫೋನ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಹಂಗಾಗಿ ಕಲ್ತ್ಬಿಟ್ಟೆ. ಅವಾಗ ಏನೋ ಒಂಥರ ಒಬ್ನೇ ಇರಕ್ಕೆ ಧೈರ್ಯ ಆ ತರ ಬರಕ್ ಶುರು ಆಯ್ತಣ್ಣ. ಸಿಗರೇಟ್ ಕಲ್ತೆ, ಆದ್ರೆ ಈಗ ಬಿಡಕ್ಕೆ ಆಗ್ತಿಲ್ಲ ಅಣ್ಣ. ಅಲ್ಲಿನ್ ಕೆಲ್ಸ ಮಾಡ್ತಿದ್ದೆ. ಅವರು ನಿನಗೆ ಬೇಕ್ರಿ ಮಾಡ್ಕೊಡ್ತೀನಿ ಅಂದ್ರು. ಕೊನೆ ಮೂಮೆಂಟ್ ಅಲ್ಲಿ ಏನೋ ಆಯ್ತು, ಅವ್ರು ಕೊಡ್ಲಿಲ್ಲ. ಅದಕ್ಕೆ ಬೇಜಾರಾಗಿ ಚಿಕ್ಕಮಂಗ್ಳೂರಿಗೆ ಬಂದ್ಬಿಟ್ಟೆ. ಇಲ್ಲಿ ಬೇಕ್ರಿಲಿ ಕೆಲಸ ಮಾಡ್ತಿದ್ದೀನಿ ಅಣ್ಣ. ಓನರ್ ಒಳ್ಳೆಯವ್ರು ಸಿಕ್ಕಿದ್ರು, ಬಂದೆ ಕೆಲಸ ಮಾಡ್ತಿದ್ದೀನಿ. ಆದ್ರೆ ಏನೇ ಮಾಡಿದ್ರು ದುಡ್ಡು ಉಳಿತಿಲ್ಲ, ಏನ್ ಮಾಡಿದ್ರು ಆಗ್ತಾನೆ ಇಲ್ಲ ಅಣ್ಣ. ಅದಕ್ಕೆ ಹಿಂಗೆ ಇದೇ ತರ ಅಣ್ಣ. ನೀವು ಫೋನ್ ನನಗೆ ಇನ್ನು 3 ತಿಂಗಳು ಮುಂಚೆನೆ ಸಿಕ್ಕಿದ್ರೆ ನನ್ನ ಫ್ರೆಂಡು, ನಾನ್ ಸಜೆಸ್ಟ್ ಮಾಡಿದ್ದೆ ಅಣ್ಣ ಅವನಿಗೆ, ಇದನ್ ಕೇಳು ಅಂತ. ಅವನು ಇದ್ರ ಬಗ್ಗೆ ಆಸಕ್ತಿ ತೋರಿಸ್ಲಿಲ್ಲ. ಅವನು ಸಖತ್ ಡಿಪ್ರೆಷನ್ ಅಲ್ಲಿ ಇದ್ದ. ನಾನ್ ಸಖತ್ ಸಜೆಸ್ಟ್ ಮಾಡ್ದೆ ಅಣ್ಣ, ಫೋನ್ ಮಾಡು ಟ್ರೈ ಮಾಡು, ಸಿಗುತ್ತೆ ಅಂತ. ಆದ್ರೂ ಅವನು ತಲೆನೇ ಕೆಡ್ಸ್ಕೊಳ್ಳಿಲ್ಲ. ಇದೇ ತರ ಆಗಿ 2 ತಿಂಗಳು ಸುಸೈಡ್ ಮಾಡ್ಕೊಂಡ್ಬಿಟ್ಟ. ಅಣ್ಣ ಅದು ಬೆಳಿಗ್ಗೆ ನನ್ ಕೈಲಿ ಫೋನ್ ಮಾಡ್ದ. ಅವ್ನ್ ದಿನ ಫೋನ್ ಮಾಡೋಣ ನನಗೆ, ಪ್ರತಿ ದಿನಾನು ಫೋನ್ ಮಾಡೋನು, ಪ್ರತಿ ದಿನಾನು ಮಾತಾಡೋನು. ನನಗೆ ಹಿಂಗ ಆಗ್ತೈತೆ, ಹಿಂಗೆ. ನಾನು ನನ್ನ ಕೈಲ ಇದೆಲ್ಲ ಹೇಳ್ತಿದ್ದೆ ಅಣ್ಣ, ಹಿಂಗ್ ಮಾಡು ಹಂಗ್ ಮಾಡು. ಯಾವ ವಿಚಾರದಲ್ಲಿ ಡಿಪ್ರೆಷನ್ ಹೋಗಿದ್ದ ಆತ? ಅದ್ ಗೊತ್ತಿಲ್ಲ ಅಣ್ಣ ಯಾವ ವಿಚಾರಕ್ಕೆ. ಅಂದ್ರೆ ಅವನಿಗೆ ಅವನ ಮೇಲೆ ನಂಬಿಕೆನೇ ಇರ್ಲಿಲ್ಲ ಅಣ್ಣ. ನಾನು ಅಂದ್ರೆ ನಮ್ಗಿಂತ ಎಲ್ಲ ಚೆನ್ನಾಗ್ ಓದ್ತಿದ್ದ ಅಣ್ಣ, ಪ್ರತಿಯೊಂದ್ರಲ್ಲೂ ಚೆನ್ನಾಗಿದ್ದ, ಮನೆ ಕಡೆ ಎಲ್ಲ ಚೆನ್ನಾಗಿದ್ರು. ಆದ್ರೂ ಅವನಿಗೆ ಅವನ ಮೇಲೆ ನಂಬಿಕೆ ಇರ್ಲಿಲ್ಲ. ಈಗ ಹೋಗ್ಬಿಟ್ಟ ಅಣ್ಣ. ಅವನು ಮರೆಯಕ್ ಆಗಲ್ಲ, ದಿನ ನೆನ್ಪಾಗ್ತಾನೆ. ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದ? ಆತ್ಮಹತ್ಯೆ ಮಾಡ್ಕೊಂಡ ಅಣ್ಣ. ಬೆಳಿಗ್ಗೆ ನನ್ ಕೈಲಿ ಫೋನ್ ಮಾಡಿದ್ದ, ಸಂಜೆ ಅಷ್ಟೊತ್ತಿಗೆ ಅವನೇ ಇಲ್ಲ. ಹಂಗಾಯ್ತು. ಬಟ್ ಅಂದ್ರೆ ಜೊತೆಲಿ ಬೆಳೆದಿದ್ ಫ್ರೆಂಡಾ? ಹ್ಞೂ ಅಣ್ಣ, 5 ವರ್ಷದಿಂದ ಜೊತೆಲೇ ಇದ್ವಿ. ನಾನ್ ಮುಂಬೈಲಿ ಇದ್ದಾಗ್ಲೂ ಪ್ರತಿದಿನ ಫೋನ್ ಮಾಡೋಣ ಅಣ್ಣ, ಪ್ರತಿದಿನ ಮಾತಾಡ್ತಿದ್ವಿ. ಈಗ ರೀಸೆಂಟ್ ಆಗಿ 2-3 ತಿಂಗಳಿಂದ ಹಂಗಾಗಿದ್ದ. ಪ್ರತಿಯೊಂದು ಅವ್ನೇನ್ ಮಾತಾಡ್ತೀನಿ ಅವನಿಗೆ ಗೊತ್ತಾಗ್ತಿರ್ಲಿಲ್ಲ. ನನ್ ಕೈಲಿ ಆಗುತ್ತಾ ಈ ಕೆಲ್ಸ ಅಂತ ಇದೇ ತರ ಮಾತಾಡೋನು. ಹೋಗ್ಬಿಟ್ಟಣ. ಅದೊಂದು. ವಯಸ್ಸು ಅವರಿಗೆ? ಅವ್ನ್ ನನ್ನ ಏಜ್ ಅಣ್ಣ, 22 ವರ್ಷ. ಏನೋ ಹೇಳಕ್ ಬಂದೆ, ಹೇಳಪ್ಪ. ಅದೊಂದಣ್ಣ, ಅದೇ ಈಗ ಸಿಗರೇಟ್ ಕಲ್ತ್ ಬಿಟ್ಟಿದೀನಿ, ಬಿಡೋಕ್ ಆಗ್ತಿಲ್ಲ ಅಣ್ಣ. ನಾನ್ ದಿನ ಈಗ ಬೆಳಿಗ್ಗೆ ನಂಗೆ ಕೆಲಸ ಮಾಡ್ಬೇಕಾದ್ರೆ ಬ್ಲೂಟೂತ್ ಹಾಕೊಂಡ್ ಕೇಳ್ತಿರ್ತೀನಿ. ಬೆಳಿಗ್ಗೆ ಯೋಚನೆ ಮಾಡ್ಕೊಂಡ್ ಬರ್ತೀನಿ, ಇವತ್ತೆಲ್ಲ ಬಿಟ್ಬಿಡಣ, ಏನು ಬೇಡ ಅಂತ. ಸಂಜೆ ಮನೆ ಹತ್ರ ಬರ್ಬೇಕಾರೆ ಇವತ್ತೊಂದಿನ ಹೊಡ್ಬಿಡಣ, ನಾಳೆ ಬಿಟ್ಬಿಡಣ ಅಂತ ಅನ್ನಂಗಾಗುತ್ತೆ. ನನಗೆ ಇಷ್ಟ ಇಲ್ಲ ಅಣ್ಣ ಅದು ಹೊಡಿಯಕ್ಕೆ, ಸೇದಕ್ ನಿಜವಾಗ್ಲೂ ಇಷ್ಟ ಇಲ್ಲ. ಆದ್ರೂ ಮನ್ಸ್ ಕೇಳಲ್ಲ ಅಣ್ಣ. ಏನ್ ತಪ್ಪು? ಸಿಗರೇಟ್ ಹೊಡಿಯೋದು ಏನ್ ತಪ್ಪು? ನನಗೆ ಅನ್ಸುತ್ತಣ್ಣ ಒಂದೊಂದ್ಸತಿ ನಾನ್ ಬಾಳ ತಪ್ಪು ಮಾಡ್ತಿದೀನಿ. ಮನೆಯವ್ರು ನಂಬಿಕೆ ಇಟ್ಟಿದಾರಣ್ಣ ನನ್ ಮೇಲೆ. ನಾವಂದ್ರೆ ಬೇರೆ ತರ ಅಲ್ಲ, ಎಲ್ಲೂ ಹೋಗಲ್ಲ, ಸೀದಾ ಕೆಲ್ಸ ಆಯ್ತು, ಮನೆ ಆಯ್ತು, ಅಷ್ಟೇ ಅಣ್ಣ. ಸಂಬಳ ಬಂದಿದ್ದೆಲ್ಲ ಮನೆ ಕೊಡ್ತು. ಸಿಗರೇಟ್ ಹೊಡಿಯೋದ್ರಿಂದ ಏನಾಗುತ್ತೆ? ಆರೋಗ್ಯ ಹಾಳಾಗುತ್ತೆ. ಯಾರ್ದು? ನಂದೇ. ಈಗ್ಲೂ ಅಣ್ಣ, ಈಗ 5 ನಿಮಿಷದ ಮುಂಚೆ ನಿಮ್ ಫೋನ್ ಸಿಕ್ತಿಲ್ಲ ಅನ್ನೋ ಟೆನ್ಷನ್ಗೆ ಸೇದ್ದೆ. ಶಬಾಷ್. ಅದಕ್ಕೆ ಅಣ್ಣ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಅದಕ್ಕೆ ನಿಮಗೆ ನಾನು ಎಷ್ಟು ದಿನದಿಂದ ಫೋನ್ ಸಿಗ್ತಾನೆ ಇರ್ಲಿಲ್ಲ ಅಲ್ಲ, ಇನ್ನು ಇವತ್ತು ಹೆಂಗ ಸಿಗ್ಬಿಡುತ್ತೆ ದೇವ್ರದೇ. ಇದು ಸಿಗರೇಟ್ ಸೇರ್ತೀರಿ ದಿನಕ್ಕೆ? ಗೊತ್ತಾಗಲ್ಲ ಅಣ್ಣ. 1, 2 ಒಂದೊಂದ್ ದಿನ ಸೇದೋದಿಲ್ಲ, 1, 2, 3 ಹಿಂಗ್ ಸೇರ್ತೀನಿ ಅಣ್ಣ.
ಹಾಗೆ ಸೇದ್ದಾಗ ಅಂದ್ರೆ ಏನ್ ಕಾರಣಕ್ಕೆ ಸೇದೋದು? ಅಂದ್ರೆ ಸುಖಕ್ಕ ಅಥವಾ ಏನೋ ಮರೆಯೋಕ? ಏನ್ ಕಾರಣ ಸೇದೋದಿಕ್ಕೆ? ಅಂದ್ರೆ ಗೊತ್ತಿಲ್ಲ ಅಣ್ಣ, ನಾನ್ ಬಾಂಬೆಲಿ ಇದ್ದಾಗ ಒಬ್ನೇ ಇದ್ನಲ್ಲ ಅಣ್ಣ. ನಾನು ಸಿಗರೇಟ್ ಕಲೀಲಿಲ್ಲ ಅಂದಿದ್ರೆ ನಾನು ಏನಾಗ್ತಿದ್ನೋ ನಂಗೆ ಗೊತ್ತಿಲ್ಲ ಅಣ್ಣ. ನಾ ಒಬ್ನೇ ಇರ್ತಿದ್ದೆ. ಅಲ್ಲ, ಒಬ್ಬನೇ ಇದ್ದೀನಿ ಅಂತ ದೇವಸ್ಥಾನಗಳಿಗೆ ಹೋಗ್ಬೋದು, ಒಬ್ಬನೇ ಇದ್ದೀನಿ ಅಂತ ಚಾಕ್ಲೇಟ್ ಚೀಪೋದ್ ಕಲಿಬಹುದು, ಒಬ್ಬನೇ ಇದ್ದೀನಿ ಅಂತ ಹಾಡು ಹೇಳ್ಬೋದು. ಅಲ್ಲ, ಒಬ್ಬನೇ ಇದ್ದೀನಿ ಅಂತ ಇಂಥವೇ ಯಾಕೆ ಬರ್ತಾವ ನಿಮ್ಗೆ ಯೋಚನೆ? ಗೊತ್ತಿಲ್ಲ ಅಣ್ಣ, ಅಂದ್ರೆ ಅವಾಗ ಅದೊಂದು ಮೈಂಡಿಗೆ ಬಂದ್ಬಿಡ್ತಾಣ. ಅವಾಗ ಈ ಕಾರ್ಯಕ್ರಮ ನಿನ್ ಕಿವಿಗೆ ಬಿದ್ದಿರಲಿಲ್ಲ? ಇಲ್ಲ ಅಣ್ಣ, ಬಿದ್ದಿರ್ಲಿಲ್ಲ ಅಣ್ಣ. ಅವಾಗ ನಾನು ನೋಡ್ತಾನೆ ಇರ್ಲಿಲ್ಲ. ಬಹುಶಃ ನೋಡಿದ್ರೆ ನಿನ್ ಬದುಕು ಬೇರೆ ಇರ್ತಿತ್ತು. ಹೌದು ಅಣ್ಣ. ಅಂದ್ರೆ ಅರ್ಥ, ನನ್ನ ಚಟಗಳಿಗೆ, ನನ್ನ ತಪ್ಪುಗಳಿಗೆ ಕಾರಣ ನಾನೊಂದು ಒಳ್ಳೆ ವಿಚಾರವನ್ನ ಕೇಳೋದ್ರಿಂದ ಅಥವಾ ಒಳ್ಳೆ ವಿಚಾರಗಳಿಂದ ನಾನು ದೂರ ಇದ್ದಷ್ಟು ನನ್ನನ್ನು ಕೆಟ್ಟ ವಿಚಾರಗಳು ಆವರಿಸ್ತವೆ. ಅಷ್ಟೇ ಅಲ್ಲಪ್ಪ? ಹ್ಞೂ ಅಣ್ಣ, ಅಷ್ಟೇ, ಸಿಂಪಲ್, ಬೇರೆ ಏನೂ ಇಲ್ಲ. ಅಂದರೆ ನಾನು ಒಳ್ಳೆಯದರ ಸಂಪರ್ಕದಲ್ಲಿ ಎಷ್ಟು ಇರ್ತೀನೋ ಅಷ್ಟು ದಿನ ನಾನು ಚಟಗಳಿಂದ, ಅಂದರೆ ಚಟ ಬೇಕಾ ಬೇಡವಾ, ಅಥವಾ ಚಟಗಳಿಂದ ಏನು ದುಷ್ಪರಿಣಾಮವಾಗುತ್ತೆ, ಇದರಿಂದ ಭವಿಷ್ಯ ಹೇಗೆ ಹಾಳಾಗುತ್ತೆ, ಇದರಿಂದ ನನ್ನ ಬದುಕಲ್ಲಿ ಬರುವ ಸಂಗಾತಿಯ ದೃಷ್ಟಿಯಲ್ಲಿ ನಾನು ಎಷ್ಟು ಹೀನವಾಗ್ತೀನಿ, ನನ್ನ ಮನೆ ಯಾವ ಪರಿಸ್ಥಿತಿಗೆ ಬರುತ್ತೆ, ಅಂದರೆ ಇದೆಲ್ಲದರ ಜ್ಞಾನ, ಇದೆಲ್ಲದರ ತಿಳುವಳಿಕೆ ಅದನ್ನು ಕೊಡೋರಂಥವರು ಯಾರೂ ಇರಲಿಲ್ಲ. ಕೊಡೋರ ಸಂಪರ್ಕಕ್ಕೂ ನೀನು ಬರಲಿಲ್ಲ. ಆ್ಯಂಡ್ ಇವತ್ತು ನನಗೆ ಆ ಚಟ ಇದೆ ನೋಡಪ್ಪ. ಬಹುಶಃ ಈಗ ದಿಸ ಶುಗರ್ ಪೇಷಂಟ್ ಒಬ್ಬ ಆಸ್ಪತ್ರೆಗೆ ಡಯಾಲಿಸಿಸ್ ಮಾಡಿಸ್ಕೊಳಕ್ಕೆ ಹೋಗ್ತಾನೆ, ಅಥವಾ ಮಾತ್ರೆ ತಗೊಳ್ಳದೆ ಹೋದರೆ ಸಾಯ್ತಾನೆ. ಈ ಮಟ್ಟಿಗೆ ಮಾತ್ರೆ ತಗೊಳ್ಳದೆ ಹೋದರೆ ಸಾಯ್ತಾನೆ ಅನ್ನೋ ಮಟ್ಟಕ್ಕೆ ನೀನು ಇನ್ನೂ ಬಂದಿಲ್ಲ. ಸಿಗರೇಟ್ ಅವತ್ತು ಸೇದ್ದೇ ಹೋದ್ರು ನೀನೇನು ಸಾಯಲ್ಲ, ಹೌದಲ್ಲ? ಇದಂತೂ ಖಾತ್ರಿ. ಸೇದ್ದೇ ಹೋದ್ರೆ ಸಾಯಲ್ಲ, ಹೌದಲ್ಲ? ಅಂದ್ರೆ ಮನುಷ್ಯ ಯಾವುದೇ ಚಟಗಳಿಂದ ಹೊರಗಡೆ ಬರಬೇಕಂದ್ರೆ ಅದು ಗುರುಗಳ ಉಪದೇಶ, ಗುರುಗಳ ಅನುಗ್ರಹ, ಅದು ಬೇರೆ. ಆದರೆ ಅದಕ್ಕೂ ಮೀರಿ ಅವನ ಇಚ್ಛಾಶಕ್ತಿ. ಅಂದರೆ ನಿನ್ನ ಫ್ರೆಂಡ್ ಡಿಪ್ರೆಷನ್ಗೆ ಹೋಗಿದ್ದ, ಅದು ಯಾವುದೇ ವಿಚಾರ ಆಗಿರಲಿ, ಅವನು ಯಾವ ವಿಚಾರವನ್ನು ನಂಬಿಕೊಂಡಿದ್ದ, ಹಚ್ಕೊಂಡಿದ್ದ ಅಥವಾ ಬಯಸಿದ್ದ, ಅದು ಯಾವುದೋ ಒಂದು ಸಂಗತಿಯಿಂದ ಹೊರಗಡೆ ಬರೋಕ್ಕಾಗದೇನೆ ಅವನು ಸತ್ತು ಹೋದ. ಅಂದರೆ ಅವನ ಪ್ರಾಣ ಪಕ್ಷಿಯೇ ಹಾರಿ ಹೋದಾಗ, ಅವನ ಬದುಕೇ ಅಂತ್ಯವಾದಾಗ, ಅವನು ಇಟ್ಕೊಂಡಿದ್ದ ಆಸೆಗಳು, ಅಯ್ಯೋ ಅವನು ಬದುಕಿದ್ರಂತ 100 ಆಸೆಗಳು ಈಡೇರಿಸ್ಕೊಡ್ಬೋದಿತ್ತಲ್ಲಪ್ಪ. ಇವತ್ತು ನಿನ್ನ ಸ್ನೇಹಿತನ ದಾರಿಯಿಂದ ನೀನು ಬಹಳ ದೂರ ಏನಿಲ್ಲ, ನೀನು ಅಲ್ಲೇ ಹತ್ರ ಬೆಳೆ ಎಲ್ಲೋ ಅಲ್ಲೇ ಸುತ್ತಾಡ್ತಿದ್ದೀಯ. ನೀನು ಅದೇ ಜಾಗಕ್ಕೆ ಹೋಗಿ ನಿಲ್ಲೋದಿಕ್ಕೆ ತುಂಬಾ ಸಮಯ ಏನು ಬೇಕಿಲ್ಲ. ಅಪ್ಪ ಅಮ್ಮ ಅವರು ಓದಿಲ್ವೋ, ಅವ್ರಿಗೇನು ಗೊತ್ತಿಲ್ವೋ, ಹೇಗೋ ನನ್ನನ್ನು ಬೆಳೆಸಿ ಬದುಕಿಸಿದ್ದಾರೆ, ನಂಬಿಕೆ ಇಟ್ಟು ಆಚೆ ಕಳಿಸಿದ್ದಾರೆ. ನೀನು ನೋಡಪ್ಪ, ಬಾರ್ ಒಳಗಡೆ ಕೆಲಸ ಮಾಡಿದ್ರು ಕುಡಿಯೋದು ತಪ್ಪು ಅಂತ ಗೊತ್ತಿದ್ರೆ ಅವನ್ ಸರ್ವರೇ ಆಗಿರ್ಲಿ, ಅವನ್ ಕುಡಿಯಲ್ಲ. ಅಂದ್ರೆ ಬಾರ್ ಒಳಗಡೆ ಇದ್ದು ಕೂಡ ಕುಡಿದೇ ಆಚೆ ಬರೋದಿಕ್ಕೆ ಒಂದು ದೊಡ್ಡ ತಾಕತ್ತು ಬೇಕು. ನೀನ್ ಮನ್ಸು ಮಾಡಿದ್ರು ಸಿಗರೇಟ್, ಅರೆ ನನ್ನ ಬದುಕನ್ನೇ, ಇವತ್ತು ನನಗದು ಸುಖ ಕೊಡ್ತಿರ್ಬೋದು, ಇವತ್ತು ನನಗದು ಮಜಾ ಕೊಡ್ತಿರ್ಬೋದು, ನಾಳೆ ಅಂದರೆ ಗೊತ್ತಿಲ್ದಂಗೆ ಸಿಗರೇಟ್ ಸುಡ್ತಾ ಇಲ್ಲ, ನೀನು ಸುಟ್ಟು ಹೋಗ್ತಾ ಇದೀಯ, ನಿನಗೆ ಗೊತ್ತಾಗ್ತಿಲ್ಲ. ನನಗೆ ಅನ್ಸುತ್ತಣ್ಣ, ತುಂಬಾ ಸಲ ಈ ತರ ಅನ್ಸುತ್ತೆ. ಹೌದು, ನಾನು ಹೇಳ್ತೀನಿ, 5 ರೂಪಾಯಿ ಸಿಗರೇಟ್ ಅಥವಾ ನಿನ್ನ 4-5 ರೂಪಾಯಿ 10 ರೂಪಾಯಿ ಒಂದು ಸಿಗರೇಟು ನಾಳೆ 10 ಲಕ್ಷ ಖರ್ಚು ಮಾಡಿದ್ರೂ ಸರಿ ಮಾಡದೇ ಇರೋ ಕಾಯಿಲೆಗೆ ತುತ್ತಾದಾಗ ಜೀವನ ನರಕವಾಗುತ್ತೆ. ಇವತ್ತು 5 ನಿಮಿಷ ಆ ಸಿಗರೇಟ್ ಹಚ್ಕೊಂಡು ಅದು ಪೂರ್ತಿ ಬರ್ನ್ ಆಗೋಷ್ಟಕ್ಕ ಏನು ಸುಖ ಕೊಡುತ್ತೆ, ಇದರ 100ರಷ್ಟು ನರಕವನ್ನು ಅವತ್ತು ಮುಂದೆ ಕೊಡುತ್ತಲ್ಲ. ಅವತ್ತು ನೀನು ಎಲ್ಲರಿಂದ ಥೂ ಅನ್ಸ್ಕೊಂಡು, ಯಾಕಂದ್ರೆ ನಿನ್ನ ಆಸ್ಪತ್ರೆಗೆ ಖರ್ಚು ಮಾಡೋ ನಿನ್ನ ಹೆಂಡತಿ ಮಕ್ಳಿಗೆ ತುಂಬಾ ದಿನ ಆದ್ಮೇಲೆ ನೀನು ಭಾರ ಆಗೋಗ್ತೀಯ. ನಾನು ನಿನಗೆ ಭಯ ಹುಟ್ಟಿಸ್ತಾ ಇಲ್ಲ, ಸತ್ಯದ ದರ್ಶನ ಮಾಡಿಸ್ತಾ ಇದ್ದೀನಿ. ಯಾಕಂದ್ರೆ ನೋಡಪ್ಪ, ನನಗೆ ಹಾಗೆ ಸಿಗರೇಟಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂತ ನಿನಗೆ ನೀನು ಹೇಳ್ಕೊಂಡು ಇವತ್ತು ಬಿಟ್ಬಿಡೋಣ. ನಾನು ಹೇಳ್ತೀನಿ, ನನ್ನ ಮಾತು ಕೇಳದೆ ಹೋದ್ರು ನೀನು ಇನ್ನೂ 50 ವರ್ಷ ಸೇರು, ನಾನು ಬೇಡ ಅನ್ನೋರು ಯಾರು. ಆದರೆ ನಾಳೆಯ ನರಕವನ್ನು ನಾನಾಗಲಿ, ನಿನ್ನ ತಂದೆ ಆಗಲಿ, ನಿನ್ನ ತಾಯಿ ಆಗಲಿ, ನಿನ್ನ ಹೆಂಡತಿ ಆಗಲಿ, ನಿನ್ನ ನೋವನ್ನು ನಾವು ಶಿಫ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಿನ್ನ ನೋವನ್ನು ನೀನೇ ಅನುಭವಿಸ್ಬೇಕು. ನಾನು ಹೇಳೋದು,
ಒಂಟಿಯಾಗಿದ್ದೀನಿ ಈ ಈ ಈ ಈ ಸಮಯದಲ್ಲಿ ನೋಡಿ, ಯಾವುದೋ ಒಂದು ಅಯ್ಯೋ ಬಿಡು, ಯಾವುದೋ ಹುಡುಗಿಗೆ ಫೋನ್ ಮಾಡಿಬಿಡೋಣ, ಬಿಡು ಯಾವುದೋ ಒಂದು ಗೇಮ್ ಆಡ್ಬಿಡೋಣ, ಯಾವುದೋ ಒಂದು ಚಟಕ್ಕೆ ಕಂಡ್ಕೊಂಡ್ಬಿಡೋಣ ಅಂದರೆ ಏಕಾಂತದಲ್ಲಿ ನಿಮಗೆ ಕಂಪ್ನಿ ಕೊಡಲಿಕ್ಕೆ ತುಂಬ ಒಳ್ಳೆ ಕೆಲಸಗಳಿದ್ದಾವೆ, ಒಳ್ಳೆ ಹವ್ಯಾಸಗಳಿದ್ದಾವೆ. ಅದನ್ನು ಬಿಟ್ಟು ನಾವು ಹೋಗಿ ಇಂಥವಕ್ಕೆ ಅಂಟ್ಕೊಳ್ತೀವಿ. ಹೌದು ಅಣ್ಣ. ತುಂಬ ಸರಿ ನಾನು ಕೇಳ್ಬಿಟ್ಟಿನಿ, ಕೌನ್ಸಿಲಿಂಗ್ಗೆ ಬಂದು, ಸರ್ ನಾನು ಒಂಟಿ ಇದ್ದೆ ಸರ್, ಯಾವುದೋ ಹುಡುಗಿಗೆ ಸುಮ್ಮನೆ ಫೋನ್ ಮಾಡಿದೆ ಸರ್, ಹಿಂಗೆ ಪರಿಚಯ ಆಯಿತು ಸರ್, ಆ ಹುಡುಗಿ ಎಂದು ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಪ್ರೀತಿ ಆಯಿತು ಸರ್, ಮದುವೆ ಆಗೋ ಅಂತಕ್ಕೆ ಬಂದು ಸರ್, ಅವಳಿಗೆ ಆಮೇಲೆ ಮದುವೆ ಆಗಿತ್ತು ಅಂತ ನನಗೆ ಗೊತ್ತಿರಲಿಲ್ಲ. ಅಂದರೆ ಏಕಾಂತದಲ್ಲಿ ಸ್ವಲ್ಪ ಸಮಯವನ್ನು ಸ್ಪೆಂಡ್ ಮಾಡಲಿಕ್ಕೆ ಮಾಡಿದ ಒಂದೇ ಅವಾಂತರ ಇಡೀ ಜೀವನವನ್ನು ಬಲಿ ತಗೊಳುತ್ತೆ. ಹೌದು ಅಣ್ಣ. ನೀನು ಮೊದಲು ಇವತ್ತು ನಿರ್ಧಾರ ಮಾಡು, ನಾನು ಸಿಗರೇಟ್ ಅಲ್ಲ ಬೇರೆ ಯಾವುದೇ, ನೋಡಪ್ಪ ಸಿಗರೇಟ್ ನಿನ್ನನ್ನು ಈಗಾಗಲೇ ಒಳಗಡೆಯಿಂದ ಕೊಲ್ತಾ ಬರ್ತಾ ಇದೆ, ಅದು ನಿನಗೆ ಗೊತ್ತಾಗದೇ ಇರ್ಬೋದು. ಸಿಗರೇಟ್ ಮಾತ್ರ ಅಲ್ಲ, ನನ್ನ ಜೀವನ ಹಿಂಗಾಗ್ಬಿಡ್ತಲ್ಲ, ನಾವು ಬಡವರಲ್ಲ ನೋಡಪ್ಪ, ಬಡತನ ಸಿರಿತನ, ತುಂಬ ದೊಡ್ಡ ಕೋಟ್ಯಾಧಿಪತಿ ಬೀದಿಗೆ ಬರ್ಲಿಕ್ಕೆ ತುಂಬ ಸಮಯ ಏನು ಬೇಕಿಲ್ಲ, ಅಥವಾ ಬೀದಿಲಿರೋನು ಕೋಟ್ಯಾಧಿಪತಿ ಆಗ್ಲಿಕ್ಕೆ ತುಂಬ ಸಮಯ ಏನು ಬೇಕಿಲ್ಲ. ಈ ಹೋಲಿಕೆ ಮಾಡಿಕೊಂಡು ಬದುಕೋದನ್ನು ಬಿಟ್ಬಿಡು. ಬೇಕ್ರಿ ಹಾಕ್ತೀಯೋ ಹಾಕಲ್ವೋ, ಜೀವನ ಪೂರ್ತಿ ಇನ್ನೊಬ್ರು ಕೈ ಕೆಳಗಡೆ ದುಡಿತೀಯೋ, ಏನೂ ತಪ್ಪಲ್ಲ ಸರ್. ನಮ್ಮ ನನಗೆ ಇದೇ ಅನ್ಸೋದು, ಈಗ ಅವ್ರನ್ನ ನೋಡಿದ್ರೆ ಅವ್ರ ಹಂಗಿದಾರೆ ನಾವ್ ಹಿಂಗಿದೀವಲ್ಲ. ನಾನು ಅಣ್ಣ ನಮ್ ಪೂರ್ತಿ ನಾವ್ ಈಗ ನಾನ್ ಕೆಲ್ಸಕ್ ಬಂದ್ಮೇಲೆ ಅಣ್ಣ ನಾವ್ ತುಂಬಾ ಬದ್ಲಾಗಿದೀವಿ ಅಣ್ಣ. ಮನೆ ಬೋಗ್ಯಕ್ ಹಾಕ್ಸಿದೀನಿ ಅಣ್ಣ 4 ಲಕ್ಷ ಕೊಟ್ಟು. ಸೂಪರ್. ಸ್ವಂತ ಬೈಕ್ ತಗೊಂಡಿದೀನಿ ಅಣ್ಣ, ಅದ್ರದ್ದು EMI ಕಟ್ತಿದೀನಿ. ಇನ್ನೊಂದ್ 2 ತಿಂಗಳು ಅದು ಕ್ಲೋಸ್ ಆಗುತ್ತೆ. ಫೋನ್ ತಗೊಂಡೆ, ಅದ್ರದ್ದು EMI ಕ್ಲೋಸ್ ಆಯ್ತಣ್ಣ. ಅಂದ್ರೆ ನಾನ್ ದುಡಿತೀನಣ್ಣ ಚೆನ್ನಾಗಿ. ಮನಿ ನಾನು ₹1 ಅಂದ್ರೆ ನನಗ್ ಮಾತ್ರ, ಅಂದ್ರೆ ನಾನು ಸಿಗರೇಟ್ ಒಂದ್ ಬಿಟ್ರೆ ಬೇರೆ ಯಾವ್ದಕ್ಕೂ ಖರ್ಚು ಮಾಡಲ್ಲ ಅಣ್ಣ. ಅಲ್ಲ, ಅದು ಒಂದು ಬಿಟ್ರೆ ಅಂತ ಅಲ್ಲ, ಅದು ಒಂದೇ ಸಾಕಲ್ಲಪ್ಪ ಮನುಷ್ಯನನ್ನು ಕೊಲ್ಲೋಕೆ. ಹ್ಞೂ ಅಣ್ಣ. ನಾನು ಅಂದ್ರೆ ಈಗ 1 ತಿಂಗಳಿಂದ ನಾನು ತುಂಬಾ ಚೇಂಜ್ ಮಾಡ್ಕೊಂತಿದ್ದೀನಿ ಅಣ್ಣ. ಬೆಳಿಗ್ಗೆ 5 ಗಂಟೆಗೆ ಎದ್ದಂತೀನಿ. ವೆರಿ ಗುಡ್. ವಾಕಿಂಗ್ ಹೋಗ್ತಿದ್ದೀನಿ ಅಣ್ಣ. ಅಂದ್ರೆ ಇವನ್ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿರೋದೇನಂದ್ರೆ, ಮನುಷ್ಯ ಯಾವುದೇ ಚಟದಿಂದ ಹೊರಗಡೆ ಬರ್ಬೇಕಂದ್ರೆ ಅವನ ದಿನಚರಿಯನ್ನ ಅವನು ಮೊದಲು ಈ ಸ್ಕೂಲಲ್ಲಿ ಟೈಮ್ ಟೇಬಲ್ ಇರುತ್ತಲ್ಲ ಹಂಗೆ ಮಾಡ್ಕೊಳ್ಬೇಕು. ಇಷ್ಟು ಗಂಟೆಗೆ ಎದ್ದು ಹೇಳೋದು, ಇಷ್ಟು ಗಂಟೆಗೆ ವಾಕಿಂಗ್ ಮಾಡೋದು, ಇಷ್ಟು ಗಂಟೆಗೆ ಮನೆ ಕೆಲಸಗಳಲ್ಲಿ ಅಮ್ಮನಿಗೋ ಅಪ್ಪನಿಗೋ ಸಹಾಯ ಮಾಡೋದು, ಇಷ್ಟು ಗಂಟೆ ಫ್ಯಾಮಿಲಿ ಜೊತೆ ಇರೋದು, ಮತ್ತು ಇಷ್ಟು ಗಂಟೆಗೆ ಕೆಲ್ಸಕ್ಕೆ ಹೊರಡೋದು. ಅಲ್ಲಿ ಶ್ರದ್ಧೆಯಿಂದ ಫೋನಲ್ಲಿ ಹಾಡು ಕೇಳಿಕೊಂಡು ಪ್ರವಚನಗಳನ್ನ ಕೇಳಿಕೊಂಡು ನನ್ನ ಕೆಲಸ ನಾನು ಮಾಡೋದು. ಮನೆಗೆ ಇಷ್ಟು ಗಂಟೆಗೆ ಬರೋದು, ಮನೇಲಿ ಒಂದಷ್ಟು TV ನೋಡೋದು, ಅಥವಾ ಮನೆಯವ್ರ ಜೊತೆ ಮಾತಾಡೋದು. ಅಂದರೆ ಈ ಟೈಮ್ ಟೇಬಲ್ ಒಳಗಡೆ ಸಿಗರೇಟ್ಗೂ ಇನ್ನೇನಕ್ಕೂ ಟೈಮೇ ಇಲ್ಲ. ನೀನು ಹಾಗೆ ನಿನ್ನ 24 ಗಂಟೆ ಸಮಯವನ್ನ ಹಂಗೆ ತರಕಾರಿ ಕಟ್ ಮಾಡ್ದಂಗೆ ಇಷ್ಟಿಷ್ಟು ಇದಕ್ಕೆ ಅಂತ ಕಟ್ ಮಾಡಿಕೊಂಡು ಅದ್ರ ಪ್ರಕಾರನೇ ನೀನು ನಡ್ಕೊಳ್ಳದೆ ಹೋದ್ರೆ, ಅಂದ್ರೆ ನೀನು ಬಿಡುವಾಗಿದ್ದಾಗಲೇ ತಾನೇ ಏನೇನೋ ತಲೆಗೆ ಬರ್ತಾ ಇರೋದು. ಆ ಬಿಡುವ ಆಗದ ಹಾಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಒಳ್ಳೆ ಗುರುಗಳ, ಅಂದರೆ ನೋಡಪ್ಪ, ನೀನೊಬ್ಬ ಬೇಕರಿಲಿ ಕೆಲಸ ಮಾಡೋನಾಗಿರ್ಬೋದು, ಆದರೆ ಒಬ್ಬ ಗುರುವನ್ನು ಇಟ್ಟುಕೊಂಡು ಗುರುವಿನ ಮಾರ್ಗದರ್ಶನದಂತೆ, ಅದು ಗುರು ಆಶ್ರಮದಲ್ಲಿರೋ ಗುರುನೇ ಆಗಬೇಕು ಅಂತ ಇಲ್ಲ. ನಿನ್ನ ತಂದೆ ತಾಯಿನೇ ಗುರು ಇರ್ಬೋದು, ಅಥವಾ ನಿನಗೆ ಕೆಲಸ ಕೊಟ್ಟರು ಓನರೇ ಗುರುಗಳಿರ್ಬೋದು, ಅಥವಾ ಯಾರೋ ಒಬ್ಬರು ಗುರುಗಳು. ಅದು ಯಾರೂ ಸಿಗಲಿಲ್ಲ ಅಂದರೆ ಅರಿವೇ ಗುರು, ನಿನ್ನ ತಿಳುವಳಿಕೆ ನಿನ್ನ ಗುರು. ಹೌದು, ನಾನು ಸಿಗರೇಟ್ ಹೊಡೆದ್ರೆ ಇವತ್ತು ನಾನು ಬೇರೆಯವ್ರ ಮುಂದೆ ಇರೋ ಥರ ಕಾಣ್ಬೋದು, ಅಥವಾ ನಾನು ಹೊಗೆ ಬಿಡ್ಬೋದು, ನಾಳೆ ನಾವು ಹೊಗೆ ಹಾಕಿಸ್ಕೊಳ್ತೀವಿ ಕೆಟ್ಟದಾಗಿ. ಅದು ನಿಜ. ಅಪ್ಪ ಅಮ್ಮನಿಗೆ ಭಾರ ಆಗಿಸ್ತಿದ್ವಿ, ಅವ್ರು ಈಗಲೇ ನೊಂದು ಬೆಂದು ಈ ಹಂತಕ್ಕೆ ಬಂದು ನಿಮ್ಮಿಂದ ಸುಖ ನೋಡ್ಬೇಕಾದ ಸಮಯದಲ್ಲಿ ನಿಮ್ಮಿಂದ ನರಕ ನೋಡುವಂತಾಗುವುದು ಬೇಡ. ಹಾಗಾಗಿ ಈ ದುಶ್ಚಟಗಳನ್ನು, ಆ ಸಿಗರೇಟ್ ಸೇರುವುದಿರ್ಬೋದು, ಅಥವಾ ಕೆಟ್ಟ ಸ್ನೇಹಿತರ ಸಹವಾಸ ಮಾಡೋದಾಗಿರ್ಬೋದು, ಇವೆಲ್ಲವನ್ನ ತಂದೆ ತಾಯಿಗೋಸ್ಕರನೂ ಅಲ್ಲ, ಯಾರಿಗೋಸ್ಕರನೂ ಅಲ್ಲ, ನಿಮಗೋಸ್ಕರ. ನಿಮ್ಮದು ಅಂತ ಒಂದು ಬದುಕಿದೆ, ಮನಸ್ಸು ಮಾಡಿ, ಯಾವುದೂ ಅಸಾಧ್ಯ ಅಲ್ಲ. ಆದರೆ ಒಂದು ಹೇಳ್ತೀನಪ್ಪ, ಈ ಜಗತ್ತಲ್ಲಿ ಒಂದು ಹೆಣ್ಣು ನಾಳೆ ದಿನ ನಿನ್ನ ಜೊತೆ ಬಂದು ಗೌರವಾನ್ವಿತವಾಗಿ ಸಂಸಾರ ಮಾಡಬೇಕಂದ್ರೆ ನಿಮ್ಮ ಹತ್ರ ಎಷ್ಟು ಹಣ ಇದೆ, ಅಂತಸ್ತಿದೆ, ಅದೆಲ್ಲ ಒಂದು ಹಂತದವರೆಗೂ ಮುಖ್ಯ. ಆದರೆ ನೀವೆಷ್ಟು ಒಳ್ಳೆ ಹುಡುಗ ಅನ್ನೋದು ತುಂಬ ಮುಖ್ಯವಾಗುತ್ತಪ್ಪ. ನೀವು ಇಷ್ಟೇ ಅಂದರೆ ನಾನು ಜಾಸ್ತಿ ಸೇದಲ್ಲ, ಒಂದೇ ಸೇದೋದು. ವಿಷ ಒಂದು ತೊಟ್ಟು ಕುಡಿದ್ರು, ಒಂದು ತಪ್ಪಲಿ ಕುಡಿದ್ರು ವಿಷಾನೇ. ಅಯ್ಯೋ ನನಗೇನು ಬೇರೆ ಚಟ ಇಲ್ಲ, ಸಿಗರೇಟ್ ಮಾತ್ರ ಇದೆ, ಯಾರು ಏನು ಸೇದ್ದೇ ಇರೋದು ನಾನು ಸೇದ್ತೀನ ಅಂತ ನೀನು
ಬಾಯಿ ಕೊಡ್ಬೋದು, ನೀನು ಹಠ ಮಾಡ್ಬೋದು, ಆದರೆ ಅದರ ಪರಿಣಾಮವನ್ನು ನೀನು ಮಾತ್ರ ಅಲ್ಲ, ನಿನ್ನನ್ನು ನಂಬಿಕೊಂಡಿರೋ ಎಲ್ಲರೂ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಇವತ್ತೇ ಕೊನೆ, ನಾಳೆಯಿಂದ ಆ ಸಿಗರೇಟ್ ಅಂದರೆ ಆ ಸಿಗರೇಟ್ ಬಂದ ತಕ್ಷಣ ಅದು ವೇಶ್ಯೆಯ ಮನೆಗೆ ಹೋಗಿ ಕೆಟ್ಟವನಿಗೆ ಏನು ನರಕವಾಗುತ್ತೋ ಈ ಚಟಗಳಿಗೆ ದಾಸನಾದವನಿಗೂ ಅದೇ ನರಕವಾಗುತ್ತೆ. ಹಾಗಾಗಿ ನಿನ್ನ ತಂದೆ ತಾಯಿ ಮುಖ ನೋಡು. ಇದು ಯಾವುದೋ ಬಲವಂತವಾಗಿ ಮಾಡಿಸ್ತಿರೋದಲ್ಲ, ನಿನ್ನ ಬದುಕಿಗೆ ನೀನು ಮಾಡ್ಕೊಳ್ಬೇಕು. ಇದಾದ ಮೇಲೆ ಏನೋ ಸೋನೋರು ಹೇಳ್ತಾರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಸುಮ್ಮನಾದರೂ ಕೆಡೋದು ನೀನೇ. ಹೌದು ಅಣ್ಣ. ಹಾಗಾಗಿ ಆ ಸಿಗರೇಟ್ ಸೇದಬೇಕು ಅನ್ನಿಸ್ದಾಗಲೆಲ್ಲ ಏನು ಚಾಕ್ಲೇಟ್ ತಿಂತೀಯೋ, ಅಂದರೆ ಆ ಸಮಯಕ್ಕೆ ಏನೋ ಒಂದು ಹಣ್ಣು ತಿಂತೀಯೋ, ಯಾವುದು ಸ್ವಲ್ಪ ಇಂದ್ರಿಯ ನಿಗ್ರಹ ಮಾಡಿಕೊಳ್ಬೇಕು. ಅಂದರೆ ನಂಗೆ ಆ ಹುಡುಗಿ ಬೇಕು, ನನಗೆ ಅದೇನೋ ಬೇಕು, ಆಸೆ ಹುಟ್ಟುತ್ತೆ. ಆದರೆ ಅನಿಸಿದ ಹುಟ್ಟಿದ ಆಸೆಗಳನ್ನೆಲ್ಲ ಈಡೇರಿಸ್ಕೊಳ್ಳೋಕೆ ಹೋದ್ರೆ ನಾವು ಮನುಷ್ಯರಾಗಿರೋಕ್ಕಾಗುತ್ತಾ? ನರಕ ಅನುಭವಿಸ್ಬೇಕಾಗುತ್ತೆ. ಆಸೆಗಳು ಹುಟ್ಟೋಕೇನು ದುಡ್ಡು ಕೊಡಬೇಕಾಗಿಲ್ಲ, ಆದರೆ ಹಾಗೆ ಹುಟ್ಟಿದ ಆಸೆಗಳನ್ನು, ಇದು ಒಳ್ಳೆಯ ಆಸೆನೋ ಕೆಟ್ಟ ಆಸೆನೋ, ಇದು ಈಗ ಸುಖ ಕೊಟ್ಟು ನಾಳೆ ನನ್ನನ್ನು ತಲೆ ತಗ್ಸೋ ಹಾಗೆ ಮಾಡುತ್ತೋ ಇಲ್ವೋ, ಅಂದರೆ ಆಸೆಗಳನ್ನು ನಾನು ಈ ಜಾಲರಿಯಲ್ಲಿ ಸೋಸಿದಂಗೆ ಒಳ್ಳೆಯದು ಕೆಟ್ಟದ್ದು ಅಂತ ಸೋಸಬೇಕು. ಅಯ್ಯೋ ನಂಗೆ ಆಸೆ ಹುಡ್ತು ಅದಕ್ಕೆ ಹೋಗಿ ಸಿಗರೇಟ್ ಸೇದ್ದೆ, ಅಯ್ಯೋ ನಂಗೆ ಆಸೆ ಹುಡ್ತು ಅದಕ್ಕೆ ಹೋಗಿ ನಾನೇನೋ ಅಂದರೆ ಹುಟ್ಟಿದ ಆಸೆಗಳನ್ನೆಲ್ಲ ಈಡೇರಿಸ್ಕೊಳ್ಳೋಕೆ ಹೋಗೋನು ಮನುಷ್ಯ ಆಗಲ್ಲ, ಅವನು ಅನಾಗರಿಕ ರಾಕ್ಷಸ ಆಗ್ಬಿಡ್ತಾನೆ. ನಾವು ತಂದೆ ತಾಯಿ ನಮ್ಮ ಮನೆತನ ಇಂಥದ್ದು, ನಮ್ಮ ಮಧ್ಯಮ ವರ್ಗ, ನಮ್ಮ ಮನೇಲಿ ಹಿಂಗಿದೆ, ನಮ್ಮ ಹಣಕಾಸು ಸ್ಥಿತಿ ಏನು, ನಾವು ಹೇಗಿರಬೇಕು, ಇದನ್ನೆಲ್ಲ ಅರ್ತ್ಕೊಂಡು ನಡೆಯೋ ಮಕ್ಕಳಾಗಬೇಕೇ ಹೊರತು ನಾನು ದುಡಿತೀನಿ ಬಿಡು, ನಾನು ಮನೆ ಕಟ್ಟಿದ್ದೀನಿ ಅಥವಾ ಭೋಗ್ಯಕ್ಕಾಗ್ತೀನಿ ಅಂದರೆ ನಮ್ಮ ಸಂಬಳ ಕೋಟಿ ರೂಪಾಯಿ ಆಗಲಿ, ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ನಮ್ಮದೇ. ಅಂದರೆ ಹಣ ಹೆಚ್ಚಿದಂತಲೆಲ್ಲ ಮನುಷ್ಯ ಸರಳನಾಗಬೇಕಂತೆ. ಹೌದು ಅಣ್ಣ. ಸಂಬಳ ಅದು ಇವತ್ತು 5,000 ಇರಲಿ, ನಾಳೆಗೆ 10,000 ಬರಲಿ, ನಾಳೆಗೆ 30,000 ಆಗಲಿ, 50,000 ಆಗಲಿ, ಸಂಬಳ ಹೆಚ್ಚಿದ ತಕ್ಷಣ ವ್ಯಕ್ತಿತ್ವ ಬದಲಾಗಬಾರ್ದು. ನಾನು ಇಷ್ಟು ಮಾತ್ರ ಹೇಳ್ತೀನಿ, ನಿನ್ನ ಮಾತಲ್ಲಿ ಸಂಸ್ಕಾರ ಇದೆ, ನಿನಗೆ ಧರ್ಮಗಳ ಪ್ರಜ್ಞೆ ಇದೆ. ನೀನು ಮನಸ್ಸು ಮಾಡಿದ್ರೆ ಸಿಗರೇಟ್ ಅಲ್ಲ, ಎಂಥ ಕೆಟ್ಟ ಚಟವನ್ನೂ ತೊಲಗಿಸಿ ನಿನ್ನ ಬದುಕನ್ನು, ಯಾಕಂದರೆ ಭವಿಷ್ಯವನ್ನು ನಾಳೆ ನೋಡು. ಇವತ್ತು ನೀನು ಅದೊಂದು ಚಟವನ್ನು ಬಿಡೋದ್ರಿಂದ ನಾಳೆ ಕಣಪ್ಪ ಒಂದೊಳ್ಳೆ ಹುಡುಗ, ಇವನಿಗೇನು ಕೆಟ್ಟ ಚಟಗಳಿಲ್ಲ. ಯಾಕಂದರೆ ತಂದೆ ತಾಯಿಗೆ ನೀವು ದೊಡ್ಡ ಹೆಸರು ಮಾಡಿ ಅವ್ರಿಗೇನೋ ಕಿರೀಟ ಹಾಕ್ಸೋದು ಬೇಡ, ಏನೋ ಇಂಥ ದುರ್ನಡತೆ ದುಶ್ಚಟಗಳನ್ನು ಕಲಿತು ಅವರ ಬದುಕನ್ನು ಅಥವಾ ಅವರಿಗೆ ತಲೆ ತಗ್ಸಿ ಇಷ್ಟು ದಿನ ಕಷ್ಟಪಟ್ಟು ತಲೆ ತಗ್ಸಿದ್ದಾರೆ, ಈಗ ನಿಮ್ಮ ಕಾರಣಕ್ಕೆ ತಲೆ ತಗ್ಸೋದು, ಬರೀ ಜೀವನ ಪೂರ್ತಿ ಅವ್ರನ್ನ ತಲೆ ತಗ್ಸೋದೇ ಮಾಡಿದ್ರೆ ನಿಮ್ಗೆ ಎಲ್ಲಿ ಸ್ವರ್ಗ ಸಿಗುತ್ತಯ್ಯ? ಹೌದು ಅಣ್ಣ, ಒಂದೊಂದ್ಸತ ನನಗೆ ಹಂಗ ಅನ್ಸುತ್ತೆ ಅಣ್ಣ, ತುಂಬಾ ಸಲ ಅನ್ಸಿದೆ. ಅದು ಬೇಡ, ಅದು ನೋಡಪ್ಪ, ಅಪ್ಪ ಅಮ್ಮನ ನೋಡಿ, ನಮ್ಮನ್ನು ನಾವು ದೊಡ್ಡವರಾಗೋವರೆಗೂ ಇವನು ಯಾರ ಮಗ ಅಂದರೆ ನಿಮ್ಮ ತಂದೆ ತಾಯಿ ಹೆಸರು ಹೇಳಿ ನಿಮ್ಮನ್ನು ಗುರುತಿಸ್ತಾರೆ. ಅದೇ ರಾಜಣ್ಣ ಮಗ, ತಿಮ್ಮಕ್ಕು ಮಗ, ಅವ್ರ ಮಗ, ಇವ್ರ ಮಗ. ಆದರೆ ನಾವು ಹೆಂಗೆ ಬೆಳಿಬೇಕಂದ್ರೆ ನಮ್ಮ ಹೆಸರು ಹೇಳಿ ನಮ್ಮ ತಂದೆ ತಾಯಿನ ಗುರುತಿಸ್ಬೇಕು, ಹಂಗೆ ಬೆಳಿಬೇಕು ನಾವು. ಹಂಗೆ ಬೆಳೆಯೋದು ಅಂದರೆ ಸರಿ ಆಯಿತು, ಈ ಜನ್ಮದಲ್ಲಿ ನಮಗೇನು ಅಂಥ ಸಾಧನೆ ಮಾಡೋಕ್ಕಾಗಲಿಲ್ವಾ, ಆದರೆ ನಮ್ಮಲ್ಲಿ ಪ್ರಖ್ಯಾತಿ ಕುಖ್ಯಾತಿ 2 ಖ್ಯಾತಿಗಳಿದ್ದಾವೆ. ಅದೇ ನೀನು ಕೊಲೆ ಮಾಡಿ ಇಂಥ ಚಟಕ್ಕೆ ದಾಸನಾಗಿ ಯಾವುದೋ ಹೆಣ್ಣಿನಿಂದ ಬಿದ್ದು ಹಾಳಾಗಿ ಹೋದ್ರೂ ಕೂಡ ಇವನು ಯಾರ ಮಗ, ಅದೇ ಆ ರಾಜನ ಮಗ. ನಿಮ್ಮ ತಂದೆನೂ ಕೂಡ ಅದೇ ಕೊಡೋ ಯಾವುದೋ ಒಂದು ಹುಡುಗಿಯಿಂದ ಹೋಗಿ ಹಾಳಾಗಿ ಬೀದಿ ಅಲಿತಾನಲ್ಲ ಅವ್ರ ಅಪ್ಪ ಅಂತ, ನಿಮ್ಮ ಅಪ್ಪನನ್ನು ನಿನ್ನ ಈ ಕೆಟ್ಟ ಚಟದಿಂದ ಗುರುತಿಸೋ ಹಾಗಾಗಬಾರ್ದು. ಹಾಗಾಗಿ ನಿನಗೆ ಸಾಧ್ಯ ಇದೆ, ಮನಸ್ಸು ಮಾಡು. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳೋದ್ರಿಂದ, ವಾಕ್ ಮಾಡೋದ್ರಿಂದ, ಪ್ರಕೃತಿ, ನಾನು ಹೇಳೋದು ಮೌನವಾಗಿರು. ಅಂದರೆ ನಿನ್ನ ಕಣ್ಣು ಪದೇ ಪದೇ ಸಿಗರೇಟ್ ವಿಚಾರ ನೋಡೋದು, ಅಲ್ಲಿ ಯಾರೋ ಸೇದೋದನ್ನು ನೋಡೋದು, ಅಂದರೆ ಯಾವುದು ನಿನ್ನ ಕಣ್ಣು ನೋಡ್ತು ಅದನ್ನೇ ಆಸೆ ಬರೋದು. ನನ್ನ ಕಣ್ಣು ಅದು ನೋಡೇ ಇಲ್ಲ, ನನ್ನ ಮನಸ್ಸಿಗೆ ಅದು ಗೊತ್ತೇ ಇಲ್ಲ ಅಂದರೆ ಆಸೆ ಬರ್ಲಿಕ್ಕೆ ಹೇಗೆ ಸಾಧ್ಯ? ನನ್ನ ಮೇನ್ ಪ್ರಾಬ್ಲಮ್ ಅಂದ್ರೆ ಅಣ್ಣ, ಏಕಾಗ್ರತೆನೇ ಇರಲ್ಲ ಅಣ್ಣ. ನಾನು ಈಗ ಓದ್ಬೇಕು ಅಂತ ಭಗವದ್ಗೀತೆ ತಂದಿದ್ದೀನಿ, ಕುವೆಂಪುರ್ದು, ಅಣ್ಣನ ಎಲ್ಲ ಬುಕ್ಕು ಇದೆ ಅಣ್ಣ, ಓದ್ಬೇಕು ಅಂತ ತರ್ಸ್ಕಂತೀನಿ, ಆದ್ರೆ ಏಕಾಗ್ರತೆನೇ ಇರಲ್ಲ ಅಣ್ಣ. ಭಗವದ್ಗೀತೆ 1-2 ಲೈನ್ ಓದಿದೆ ಅಣ್ಣ, ಆಗ್ತಾನೆ ಇಲ್ಲ, ಮತ್ತೆ ಮುಂದೆ ಓದಕ್ಕಾಗಲ್ಲ. ಸರಿ ಆಯ್ತು, ಇದಕ್ಕೆ ಏನು ಮಾಡಬೇಕು ಅಂತೇನು, ಮೊದಲು ಅಂದ್ರೆ ದೊಡ್ಡ ಜ್ಞಾನವನ್ನು ಅಥವಾ ಆ ರೀತಿಯ ಜ್ಞಾನಗಳನ್ನು ಅರ್ಗಿಸ್ಕೊಳ್ಳೋಕೆ ಮನಸ್ಸು ಅಥವಾ ಮೊದಲು ನಮ್ಮ ಮನಸ್ಸು ಇಂದ್ರಿಯಗಳು ತಯಾರಾಗಿರ್ಬೇಕು. ಈಗ
ಜಾತ್ರೆ ಒಳಗಡೆ ಹೋಗಿ ಅಥವಾ ಯಾವುದೋ ದೊಡ್ಡ ಜಗಳ ನಡೀತಾ ಇದೆ, ದೊಡ್ಡ ರಂಪಾಟ ನಡೀತಾ ಇದೆ, ಎಲ್ಲರೂ ರೋಷಾವೇಶದಲ್ಲಿದ್ದಾರೆ, ಬಾರಪ್ಪ ನಿನಗೆ ಭಗವದ್ಗೀತೆ ಬೋಧಿಸ್ತೀನಿ ಅವನು ಕೇಳ್ತಾನ? ಇಲ್ಲ. ಹೌದಣ್ಣ. ಅಂದರೆ ಜಗಳದ ಸನ್ನಿವೇಶದಲ್ಲಿ ನಿಮ್ಮ ಭಗವದ್ಗೀತೆಗಳು ಕೆಲಸ ಮಾಡೋದಿಲ್ಲ. ಅಂದರೆ ಅದನ್ನು ಕೇಳೋಕೆ ಒಂದು ನೆಮ್ಮದಿ ತುಂಬಿದ ಮನಸ್ಸು ಹೇಗೆ ಬೇಕು, ಅದನ್ನು ಹೇಳೋಕ್ಕೂ ಒಂದು ಅಷ್ಟೇ ನೆಮ್ಮದಿಯಿಂದ ಕೂಡಿದ ಮನಸ್ಸು ಬೇಕು. ಹಾಗಾಗಿ ಮೊದಲು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳಿಗೆ ನಾವು ಏನನ್ನ ಪರಿಚಯ ಮಾಡ್ತೀವೋ ಅವು ನಾಳೆಯಿಂದ ಅದನ್ನೇ ಕೇಳ್ತಾ ಹೋಗ್ತವೆ. ಇದನ್ನೇ ಚಟ ಅಂತ ಕರೆಯೋದು. ಅರ್ಥ ಆಯ್ತಲ್ಲಪ್ಪ? ನಿನ್ಗೆ ಹುಟ್ಟಿದಾಗ ಶಿಶುವಾರದಲ್ಲಿದ್ದಾಗ ಈ ಸಿಗರೇಟ್ ಅಂದ್ರೆ ಏನು, ಇದೇನು ಗೊತ್ತಿರ್ಲಿಲ್ಲ, ಅದಕ್ಕೆ ನಿನಗದು ಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಆಮೇಲೆ ಯಾವತ್ತೋ ಒಂದು ದಿವಸ ಬೇಜಾರಾಯ್ತು, ಒಬ್ಬನೇ ಇದ್ದೀನಿ ಅಂತ ನಿನ್ನ ನಾಲಿಗೆಗೆ, ನಿನ್ನ ಮೂಗಿಗೆ, ನಿನ್ನ ಇಂದ್ರಿಯಗಳಿಗೆ ಅದನ್ನು ಪರಿಚಯ ಮಾಡಿಸ್ದೆ, ಯಾಕೋ ರುಚಿ ಅನ್ನಿಸ್ತು, ನಾಳೆಯಿಂದ ಅವು ಅದನ್ನೇ ಕೇಳ್ತಾ ಹಠ ಇಡ್ತಾ ಇದ್ದಾವೆ. ಅಂದರೆ ಈಗ ರಷ್ಯಾದಲ್ಲಿರೋ ಯಾವುದೋ ಒಂದು ಚಿಂಗ್ವಾ ಅನ್ನೋ ಯಾವುದೋ ಒಂದು ಬೇಕ್ರಿ ಐಟಮ್, ಎಷ್ಟು ಚೆನ್ನಾಗಿದೆ ಗೊತ್ತನೋ, ಅದನ್ನು ತಿನ್ಬೇಕಣೋ ನೀನು ಒಂದ್ಸಲಿ, ಎಷ್ಟು ಸೂಪರಾಗಿದೆ ಗೊತ್ತನೋ ಅಂತ ಯಾರೋ ಹೊಗಳುತ್ತಾನೆ. ನಿನ್ಗೆ ಅದ್ರ ಬಗ್ಗೆ ಏನೂ ಅನ್ಸಲ್ಲ, ಯಾಕಂದ್ರೆ ನೀನು ಯಾವತ್ತೂ ನೋಡೂ ಇಲ್ಲ, ತಿಂದೂ ಇಲ್ಲ. ಹಾಗಾಗಿ ಅವನು ಎಷ್ಟು ಹೊಗಳಿದ್ರು ನಿನ್ಗೆ ಅದ್ರ ಬಗ್ಗೆ ಏನೂ ಆಸೆ ಹುಟ್ಟಲ್ಲ. ಅದೇ ನೀನು ಒಂದ್ಸಲಿ ತಿಂದು ನೋಡಿದ್ರೆ ನಿನಗೂ ಆಸೆ ಹುಟ್ಟುತ್ತೆ. ಅಂದ್ರೆ ಯಾವುದನ್ನ ನೀನು ತಿಂದಿಲ್ಲವೋ, ನೋಡಿಲ್ಲವೋ, ಕೇಳಿಲ್ಲವೋ ಅದ್ರ ಬಗ್ಗೆ ಮನಸ್ಸು ಹಠ ಮಾಡಲ್ಲ. ಯಾವುದನ್ನ ನೀನು ಪ್ರತಿದಿನ ತಿನ್ಕೊಂಡು, ಸೇದುಕೊಂಡು, ನೋಡ್ಕೊಂಡು ಬಂದಿದೆಯೋ ಅದನ್ನ ನಾಳೆಯೂ ಬೇಕು ಅಂತ ಹಠ ಹಿಡಿತವೆ. ಇದು ಇಂದ್ರಿಯಗಳ ಗುಣ. ಅದು ಇದೇ ನಿನ್ನ ಚಟವನ್ನ. ಅಂಗನವಾಡಿ ಹುಡುಗನೊಬ್ಬನ್ ನಿಲ್ಸು, ಕೇಳು, ನೋಡಪ್ಪ ನಿನಗೆ ಸಿಗರೇಟ್ ಮೇಲೆ ಆಸೆ ಇದೆಯಾ? ಏನಣ್ಣ ಹಂಗಂದ್ರೆ ಅಂತ ನಾವು. ಅದೇ ಹುಡುಗ ಮುಂದೆ ದೊಡ್ಡವನಾದ ಮೇಲೆ ಸೇದಬಹುದು, ಅದು ಬೇರೆ ವಿಚಾರ. ಬಟ್ ಈಗ ಅವನು ಹಂಗಂದ್ರೆ ಏನು, ಸೇದಿದ್ರೆ ಏನ್ ಸಿಗುತ್ತೆ ಅಂತಾನೆ, ಯಾಕಂದ್ರೆ ಅವನಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾವುದ್ರ ಬಗ್ಗೆ ನಿನ್ನ ಇಂದ್ರಿಯಗಳಿಗೆ ಗೊತ್ತಿಲ್ಲವೋ ಅದರ ಬಗ್ಗೆ ನಿನ್ನ ಇಂದ್ರಿಯಗಳು, ಅಂದ್ರೆ ಯಾವುದು ಹುಡುಗಿ ಪರಿಚಯ ಆದ್ಲು, ಅವಳ ಧ್ವನಿ ಚೆನ್ನಾಗಿದೆ ಅನ್ನಿಸ್ತು, ಅವಳನ್ನು ಮಾತಾಡ್ಸೋದ್ರೆ ಏನೋ ಸುಖ ಸಿಗ್ತಾ ಇದೆ, ನೆಮ್ಮದಿ ಸಿಗ್ತಾ ಇದೆ ಅನ್ನೋ, ಅಂದ್ರೆ ಅವಳು ಪರಿಚಯ. ಈಗ ರಸ್ತೆಯಲ್ಲಿ ಎಷ್ಟೊಂದು ಹೆಣ್ಮಕ್ಳು ಓಡಾಡ್ತಾರೆ, ಅವರೆಲ್ಲರ ಮೇಲೂ ನಮಗೆ ಆಸೆ ಹುಟ್ಟುತ್ತಾ, ಅಥವಾ ಅವರೆಲ್ಲರೂ ನಮ್ಮ ಹತ್ರ ಮಾತಾಡಲೇಬೇಕು ಅಂತ ಆಟ ಹಿಡಿತೀವೋ? ಇಲ್ಲ. ಯಾಕಂದ್ರೆ ನಾವು ಅವ್ರನ್ನ ಒಂದಿಸ್ಲು ಮಾತಾಡಿಸಿಲ್ಲ, ಅವ್ರ ಬಗ್ಗೆ ಗೊತ್ತಿಲ್ಲ, ಅದು ಅವ್ರ ಮೇಲೆ ಆಸೆ ಹುಟ್ಟಿಲ್ಲ. ಅಂದ್ರೆ ಯಾವುದನ್ನ ನಾವು ಪರಿಚಯ ಮಾಡಿಕೊಂಡಿಲ್ವೋ ಅದ್ರ ಬಗ್ಗೆ ನಮ್ಮ ಮನಸ್ಸು ಹಠ ಹಿಡಿಯಲ್ಲ. ಯಾರನ್ನ, ಯಾವುದನ್ನ, ಅದು ಹುಡುಗಿ ಆಗಿರ್ಬೋದು, ವಸ್ತುಗಳು, ವ್ಯಕ್ತಿಗಳು, ಯಾವುದೇ ಆಗಿರ್ಬೋದು, ಒಮ್ಮೆ ನಿಮ್ಮ ಇಂದ್ರಿಯಗಳಿಗೆ ಅದರ ರುಚಿಯನ್ನು ನೀವು ತೋರಿಸಿದ್ರೆ ನಾಳೆಯಿಂದ ಅವು ಬೇಕು ಅಂತ ಹಠ ಹಿಡಿತವೆ. ಹಾಗಾಗಿ ದಯವಿಟ್ಟು ಈ ಸಿಗರೇಟ್ ಕೂಡ 8-10 ವರ್ಷಗಳ ಹಿಂದೆ ನಿನಗೆ ಹಠ ಹಿಡಿಸೋ ವಿಚಾರ ಆಗಿರ್ಲಿಲ್ಲ. ನಿನ್ನ ಇಂದ್ರಿಯಗಳಿಗೆ ಅದನ್ನ ಯಾಕೋ ಅವಾಗ ಕೊಡ್ತಾ ಬಂದು ಈಗ ಅದು ಹಠ ಅಂದ್ರೆ ಯಾವುದು ಬೇಕೇ ಬೇಕು ಅಂತ ಮನಸ್ಸು ಹಠ ಹಿಡಿತಾ ಇದೆಯೋ, ಅಡಿಕ್ಟ್ ಆಗಿದೆಯೋ, ಅದನ್ನೇ ಈ ಕಲಿಯುಗದಲ್ಲಿ ಡಿಪ್ರೆಷನ್ ಅಂತ ಕರೀತಾರೆ. ಅದು ನೀನು ಸಿಗರೇಟಿನ ವಿಚಾರದಲ್ಲಿ ಒದ್ದಾಡ್ತೀಯ, ಕೆಲವೊಬ್ರು ಹೆಣ್ಣಿನ ವಿಚಾರದಲ್ಲಿ ಒದ್ದಾಡ್ತವ್ರೆ, ಕೆಲವೊಬ್ರು ಆಸ್ತಿ ವಿಚಾರದಲ್ಲಿ ಒದ್ದಾಡ್ತವ್ರೆ, ಕೆಲವೊಬ್ರು ಗುಟ್ಕಾ, ಮದ್ಯಪಾನ. ಅಂದ್ರೆ ಒಬ್ಬೊಬ್ಬರ ಅಡಿಕ್ಷನ್ ಒಂದೊಂದಕ್ಕಿದೆ. ನನಗೇನಂದ್ರೆ, ನಾನು ಎಲ್ಲಿ ಹೋದ್ರು ನನ್ನ ಜೊತೆ ಒಂದು ಪುಸ್ತಕ ಇಲ್ಲ ಅಂದ್ರೆ ನನ್ಗೆ ತಳಮಳ ಅನ್ಸುತ್ತೆ. ಅಂದ್ರೆ ಅಡಿಕ್ಷನ್ ಇರಬೇಕು, ಆದ್ರೆ ಒಳ್ಳೇದಕ್ಕಿರಬೇಕು. ಪುಸ್ತಕಗಳಿಗೂ ಅಡಿಕ್ಷನ್ ಆಗ್ಬೋದು, ಜ್ಞಾನಿಗಳ ಪ್ರವಚನಗಳಿಗೆ ಅಡಿಕ್ಷನ್ ಆಗ್ಬೋದು, ಭಗವಂತನ ಧ್ಯಾನಕ್ಕೆ ಅಡಿಕ್ಷನ್ ಆಗ್ಬೋದು, ಅಪ್ಪ ಅಮ್ಮ ಚೆನ್ನಾಗಿದ್ದಾರ ಅವ್ರನ್ನ ನಾನು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಅಡಿಕ್ಷನ್ ಆಗ್ಬೋದು, ತಂಗಿ ಅಕ್ಕ ತಮ್ಮ ಇವ್ರನ್ನ ನೋಡ್ಕೊಳ್ಳೋದಕ್ಕೆ ಅಡಿಕ್ಷನ್ ಆಗ್ಬೋದು, ಸಮಾಜಕ್ಕೆ ನಾನೇನಾದರೂ ಸೇವೆ ಮಾಡಬೇಕಪ್ಪ ಅನ್ನೋದಕ್ಕೆ ಅಡಿಕ್ಷನ್ ಆಗ್ಬೋದು. ಅಡಿಕ್ಷನ್ ಆಗ್ಲಿಕ್ಕೆ ತುಂಬಾ ವಿಚಾರ ಇದಾವೆ. ನಿಮ್ಮ ದುರಾದೃಷ್ಟ ನೀವು ಇಂಥದ್ದಕ್ಕೆ ಅಡಿಕ್ಷನ್ ಆಗಿ ಕೂತಿದ್ದೀರಾ. ನಿಮ್ಮ ಅಡಿಕ್ಷನ್ ತಪ್ಪಲ್ಲ, ಆದ್ರೆ ಆ ಅಡಿಕ್ಷನ್ ಯಾವ ವಿಚಾರಕ್ಕಾಗಿದೆ ಅನ್ನೋದು ತಪ್ಪು. ಹಾಗಾಗಿ ಸಿಗರೇಟ್ ಇದು ದೊಡ್ಡ ಸಂಗತಿ ಏನಲ್ಲ. ಅದನ್ನು ನಾನು ಮಾಡಬಾರ್ದು ಮಾಡಿಬಿಟ್ಟಿದ್ಯಾ ಅಂತ ಏನು ಹೇಳ್ತಾ ಇಲ್ಲ. ಲೋಕದಲ್ಲಿ ತುಂಬ ಜನ ನರಳ್ತಾ ಇದ್ದಾರೆ. ಆದರೆ ಇದು ನಿನ್ನ ಶುರುವಿನಲ್ಲೇ ಎಚ್ಚೆತ್ತುಕೊಂಡ್ರೆ ನಿನ್ನ ಜೀವನ ನೆಮ್ಮದಿಯಾಗಿ ಆರೋಗ್ಯ. ನಾನು ಹೇಳ್ತೀನಪ್ಪ, ಎಲ್ಲ ನೀನು ಕೋಟಿ ದುಡಿಬೋದು, ನಿಂದೆ ಸ್ವಂತ 5 ಬೇಕರಿ ಇಡ್ಬೋದು. ಆದರೆ ಗಂಟ್ಲು ಕ್ಯಾನ್ಸರು, ಏನೋ ಕ್ಯಾನ್ಸರು, ಶ್ವಾಸಕೋಶ ಕ್ಯಾನ್ಸರು ಬಂದು ಕೂತ್ಕೊಳ್ತು ಅಂದರೆ ನೀನು ಊರು ತುಂಬ ನಿಂದೇ ಬೇಕರಿ ಇದ್ರು ಏನು ಫಲ ಬಂತು? ಹಾಗಾಗಿ ಭವಿಷ್ಯ ಯೋಚನೆ ಮಾಡು.
ನಿನ್ನ ಆರೋಗ್ಯ ಯೋಚನೆ ಮಾಡು. ಆರೋಗ್ಯ ಇದ್ದವನೇ, ಅದಕ್ಕೆ ಹೇಳ್ತಾರಲ್ಲ ಆರೋಗ್ಯವೇ ಭಾಗ್ಯ. ಅದು ಒಂದಿದ್ದವನು ನೋಡಿ, ಹಾರ್ಟ್ ಅಟ್ಯಾಕ್ ಆಗೋ ಏನೋ ಕ್ಯಾನ್ಸರು ಏನೋ ಬಂದು ಒಬ್ಬ ಕೋಟ್ಯಾಧಿಪತಿ ಅಲ್ಲಿ ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ಮಲಗಿದ್ದಾನೆ. ಆ ಆಸ್ಪತ್ರೆ ಕಸ ಗುಡಿಸೋ ಒಬ್ಳು ಹೆಣ್ಣು, ಒಂದು ಅಜ್ಜಿ ಅಥವಾ ಒಂದು ಹೆಂಗಸು ಬರ್ತಾಳೆ, ಕಸ ಗುಡ್ಸೋಕೆ ಬರ್ತಾಳೆ. ಈ ಕೋಟ್ಯಾಧಿಪತಿ ಹತ್ರ ಕೋಟಿ ಇದೆ, ಆದರೆ ಕ್ಯಾನ್ಸರು ಸಾಯೋ ಸ್ಟೇಜಲ್ಲಿದ್ದಾನೆ. ಆ ಕಸ ಗುಡ್ಸೋರ್ನ ನೋಡಿ ಇವನಿಗೆ ನಾನು ಎಷ್ಟು ಬಡವ ಅನ್ನೋದು ಅರ್ಥ ಆಯ್ತಂತೆ. ಆ ಕಸ ಗುಡ್ಸೋರ್ನ ಕರೆದು ನಿಮ್ಗೇನಾದ್ರೂ ಕಾಯಿಲೆ ಇದೆಯಾ ಅನ್ನಂತೆ. ಅಯ್ಯೋ ದೇವ್ರ ದಯಿಂದ ಏನೂ ಇಲ್ಲಪ್ಪ, ಆದರೆ ಬಡತನ, ನಮಗೆ ಹಣಕ್ಕೆ ಕಷ್ಟ ಇದೆ. ಆ ಶ್ರೀಮಂತ ಹೇಳಿದ್ನಂತೆ, ನೀವು ಹಣಕ್ಕೆ ಕಷ್ಟ ಅಂತಿದ್ದೀರಾ, ನೀವು ಕೋಟ್ಯಾಧಿಪತಿಗಳು, ನನ್ನ ಹತ್ರ ಕೋಟಿ ಇದೆ, ಆದರೆ ಆ ಮಂಚದ ಮೇಲೆ, ಆಸ್ಪತ್ರೆಯ ಆ ಬೆಡ್ ಮೇಲಿಂದ ಕಾಲು ಕೆಳಗಡೆ ಇಕ್ಕಿ ನಡೆಯೋ ಶಕ್ತಿ ನನಗಿಲ್ಲ. ಭಗವಂತ ರೋಗ ತಂದು ಕೂರಿಸ್ಬಿಟ್ಟಿದ್ದಾನೆ, ನನಗಿಂತ ನೀವೇ ಶ್ರೀಮಂತರು. ಅಂದರೆ ಆ ಬೆಡ್ ಮೇಲೆ ಮಲಗಿರೋ ಕೋಟ್ಯಾಧಿಪತಿ, ಕ್ಯಾನ್ಸರ್ ಬಂದಿರೋ ಆ ಕೋಟ್ಯಾಧಿಪತಿಗೆ ಅಲ್ಲಿ ಆಸ್ಪತ್ರೆಯಲ್ಲಿ ಕಸ ಗುಡಿಸ್ತಾ ಇರೋ ಆ ಕಸ ಗುಡಿಸೋ ಆಯದವಳು ಅಥವಾ ಆ ಕೆಲಸ ಗುಡಿಸೋ ಅಮ್ಮ ದೊಡ್ಡ ಶ್ರೀಮಂತೆ ಕಂಡ್ಲಂತೆ. ಅಂದ್ರೆ ಯಾಕೆ? ಆರೋಗ್ಯ ಶ್ರೇಷ್ಠ, ಆರೋಗ್ಯ ಕಾಪಾಡಿಕೊಳ್ಳೋದೇ ಶ್ರೇಷ್ಠ ಅಂತ ಆ ಸಾಯೋ ಸಮಯದಲ್ಲಿ ಅವನಿಗೆ ಅರಿವಿಗೆ ಬರುತ್ತೆ. ಹೌದಲ್ಲಪ್ಪ? ಹಾಗಾಗಿ ನೀನೀಗ ಬೇಕರಿಲಿ ಕೆಲಸ ಮಾಡ್ತೀಯ, ಫೈನ್, ಏನೋ ಒಂದು ದುಡಿಮೆಗೆ ಮಾಡ್ತಾ ಇದೀಯ, ಆದರೆ ಈ ಚಟದಿಂದ ಹೊರಗಡೆ ಬಾ. ನನ್ನ ಅಂದರೆ ನೀನು ನನ್ನನ್ನು ಗೌರವಿಸೋದಾದರೆ ನನ್ನ ಕಾರಣಕ್ಕಾಗಿ ವಾರಕ್ಕೊಮ್ಮೆ ಫೋನ್ ಮಾಡು, ಮಾತಾಡು. ಆದರೆ ನಿನಗೆ ಸಿಗರೇಟ್ ಸೇದಬೇಕು ಅನಿಸಿದಾಗಲೆಲ್ಲ ಪ್ರವಚನ ಕೇಳು, ಅಥವಾ ಒಳ್ಳೇದೇನೋ ಒಂದು ನಾಲಿಗೆಗೆ ಹಾಕೊಂಡು ಚಪ್ಪರಿಸು, ತಿನ್ನು. ಆದರೆ ಸಿಗರೇಟ್ ಸೇದಬೇಕು ಅನ್ನೋ ಆ ಬಯಕೆ ಹೆಚ್ಚಾದಾಗಲೆಲ್ಲ ಯಾವುದೋ ಒಂದು ರೀತಿಯಲ್ಲಿ ನಿನ್ನನ್ನು ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊ. ನಿಮ್ಮ ತಂದೆಯವ್ರ ಮುಂದೆ ನೀನು ಸಿಗರೇಟ್ ಸೇದ್ತೀಯಾ? ಇಲ್ಲ ಅಣ್ಣ. ಸಿಗರೇಟ್ ಸೇದಬೇಕು ಅಂದಾಗ್ಲೆಲ್ಲ ನಿಮ್ಮ ತಂದೆ ಮುಂದೆ ಹೋಗಿ ಕೂತ್ಕೊಂಡ್ಬಿಡು. ಒಂದು ತಂದೆ ಮುಂದೆ ಸಿಗರೇಟ್ ಸೇದಂಗಿಲ್ಲ ಅಂದ್ರೆ ಅಣ್ಣ, ಈಗ ನಮ್ ತಂದೆದೇ ಅರ್ಧ ನಮಗೆ ಪ್ರಾಬ್ಲಮ್ ಅಣ್ಣ. ಅಂದ್ರೆ ಮನೆ ಒಂದಿನ ಚೆನ್ನಾಗಿರ್ತಾರೆ, ಒಂದಿನ ಚೆನ್ನಾಗಿರಲ್ಲಮ್ಮ. ಈಗ ನಾವ್ ಮನೆಗ್ ಹೋಗ್ಬೇಕು ಅಂತ ಅನ್ಸದೇ ಇಲ್ಲ ಅಣ್ಣ ನನಗೆ. ಹೊರಗಡೆನೆ ಇದ್ಬಿಟ್ರೆ ಎಷ್ಟೋ ಚಂದ ಅನ್ಸುತ್ತಣ್ಣ. ಒಂದೊಂದಿನ ಮನೆಗ್ ಹೋಗ್ತೀವಿ, ನಿಮ್ದಿನೇ ಇರಲ್ಲ ಅಣ್ಣ. ಅರ್ಥ ಆಯ್ತಪ್ಪ. ಈಗ ಹಗ್ಲೆಲ್ಲ ಕೆಲಸ ಮಾಡ್ಕೊಂಡ್ ಬಂದಿರ್ತೀವಣ್ಣ, 5 ನಿಮಿಷ ಮನೇಲಿ ಎಲ್ಲರೂ ಒಟ್ಟಿಗೆ ಕೂತು ಮಾತಾಡೋಣ ಅಂದ್ರೆ ಆಗದೇ ಇಲ್ಲ ಅಣ್ಣ ಒಂದೊಂದಿನ. ಸತ್ಯ, ನನ್ಗೆ ಅರ್ಥವಾಗುತ್ತಪ್ಪ. ಆದ್ರೆ ದುಡಿಯೋ ವಯಸ್ಸಿಗೆ ಬಂದಿರೋ ನೀನು ಈಗ, ಯಾಕಂದ್ರೆ ಅವರು ಮನೇಲಿ ಯಾಕೆ ನೆಮ್ಮದಿ ಇಲ್ಲ ಅಂದ್ರೆ ಅವರು ನಿನ್ನಾಗಿ ಅವರು ಒಂದು ಚಟಕ್ಕೆ ಬಲಿಯಾಗ್ಯಾರ. ನಾಳೆ ನಿನ್ನ ಸಂಸಾರನು ಹಿಂಗೆ. ನಿಮ್ ತಂದೆ ಹೇಗ್ ಸರಿ ಇಲ್ಲ ಅಂತ ನೀನ್ ಹೇಳ್ತೀಯೋ, ನಾಳೆ ನಿನ್ ಮಗ ನೀನ್ ಸರಿ ಇಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ನೀನು ಚಟಕ್ ಬಲಿಯಾಗಿದ್ಯಾ. ನಾಳೆ ನಿಂದು ಅಂತ ಸಂಸಾರ ಆಗುತ್ತಲ್ಲ, ಆಗ ಇದೇ ತರ ಮನೆಯಲ್ಲಿ ಯಾವಾಗಲೂ ಏನೋ ಎಷ್ಟು ದುಡ್ಕೊಂಡು ಬಂದ್ರು ಏನೋ ಸೂತಕದ ವಾತಾವರಣ ಹಿಂಗಿರಬಾರ್ದು. ಅಂದ್ರೆ ನೀನು ಸ್ವಲ್ಪ ಒಳ್ಳೆ ದಾರಿಲಿ ಇರ್ಬೇಕು. ಈಗ ನಿನ್ ತಂದೆ ವಿಚಾರ ಬಿಡಪ್ಪ, ಈಗ ಅದು ಬೆಳೆದ್ ನಿಂತಿರೋ ಆಲದ ಮರ, ನಾವೀಗ ಅದನ್ನ ನಮಗೆ ಹೆಂಗ್ ಬೇಕು ಹಂಗ್ ಸರಿ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಅವು ಚಿಕ್ಕದ್ರಲ್ಲಿ ತಿದ್ದಬೇಕಾದದ್ದು ಈಗ ತುಂಬಾ ಬೆಳೆದು ಯಾರ ಮಾತು ಕೇಳದೆ ಇರೋ ಹಂತಕ್ಕೆ ಹೋದಾಗ ಅವು ಸರಿ ಮಾಡ್ಲಿಕ್ಕೆ ಆಗಲ್ಲ. ಮಗನಾಗಿ ಏನು ಮಾಡಬೇಕು? ನಿರ್ಲಕ್ಷ್ಯ ಮಾಡು, ಬಿದ್ದಾಗ ನೋಡ್ಕೋ. ಬಟ್ ಈಗ ಅವರು ಯಾರ ಮಾತು ಕೇಳಲ್ಲ, ಅವ್ರಿಗೆ ಚಟವೇ ಕುಡಿತವೇ ಮನೆ ದೇವರು ಅನ್ನೋ ಮಟ್ಟಿಗೆ ವರ್ತಿಸ್ತಾರೆ ಎಂದಾಗ ಈಗ ನೀನು ಅವ್ರ ಬಗ್ಗೆ ಯೋಚನೆ ಮಾಡಿ ಇದು ಮಾಡ್ಕೊಳ್ಳೋದಕ್ಕಿಂತ ನೀನು ಚೆನ್ನಾಗಿ ದುಡಿ, ಆರೋಗ್ಯ ಕಾಪಾಡ್ಕೋ. ನೀನು ಯಾವುದೇ ಚಟಕ್ಕೆ ಬೀಳಬೇಡ. ಒಳ್ಳೆ ಸ್ನೇಹಿತರಿಂದ ಇಟ್ಕೋ. ಸ್ನೇಹಿತರು ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಒಂಟಿಯಾಗಿ ಇಲ್ಲದೆ ಹೋದ್ರು ಇದ್ರೂ ಪರವಾಗಿಲ್ಲ. ಯಾವುದೇ ಕೆಟ್ಟ ಸ್ನೇಹಿತರ, ಕೆಟ್ಟ ಅಂದರೆ ಬೆವರು ಇಲ್ದಂಗೆ, ನಿನ್ನ ಶ್ರಮ ಇಲ್ದಂಗೆ ಕೋಟಿ ರೂಪಾಯಿ ಬರುತ್ತೆ ಅಂದ್ರು ಅಂಥದ್ದಕ್ಕೆ ಕೈ ಹಾಕಬೇಡ. ಕಷ್ಟಪಟ್ಟಿದ್ದೀಯಾ, ಇನ್ನು ಮುಂದುವರಿಸು. ನಿನ್ನ ಬದುಕನ್ನು ನೆಮ್ಮದಿಯಾಗಿಟ್ಕೊಳ್ಳೋದು ನಿಂದೇ ಜವಾಬ್ದಾರಿ. ನಾಳೆಯಿಂದ, ಈ ಕ್ಷಣದಿಂದ ಸಿಗರೇಟ್ ಅಂತ ಕೈಗೆ ಬರಬೇಕು ಅಥವಾ ಅದನ್ನು ಸೇದಬೇಕು ಅನಿಸಿದಾಗಲೆಲ್ಲ ನಿನ್ನ ತಂದೆಗೆ ಇವತ್ತು ನೀನು ಒಬ್ಬ ಮಗನಾಗಿ ನಿನ್ನ ಅಂತರಂಗದಲ್ಲಿ ನಿನ್ನ ತಂದೆಗೊಂದು ಗೌರವ ಇಲ್ಲ. ಯಾಕಿಲ್ಲ? ಯಾಕಂದ್ರೆ ಅಂತ ಕೆಟ್ಟ ಬದುಕನ್ನು ಅವರು ಬದುಕ್ತಿದ್ದಾರೆ. ನೋಡಪ್ಪ, ಜೂಜುಕೋರನ ಹೆಂಡತಿ, ಕುಡುಕನ ಹೆಂಡತಿ ಯಾವತ್ತು ವಿಧವೆ ಅನ್ನೋ ಒಂದು ಮಾತಿದೆ. ನಾವು ಇವತ್ತು ಯುವಕರಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು.
ಈ ಕೆಟ್ಟ ಚಟಗಳಿಂದ. ಯಾಕಂದ್ರೆ ನಮ್ಮನ್ನು ಕೆಡಿಸೋರು ಬೀದಿ ಬೀದಿಗೂ ಸಿಗ್ತಾರಪ್ಪ. ಹೌದಣ್ಣ. ಹಾಗಾಗಿ ಒಂದು ತೀರಾ ಅಡಿಕ್ಷನ್ ಆದರೆ ಹೆಂಗಾಗುತ್ತೆ ಜೀವನ ಅನ್ನೋದಕ್ಕೆ ನಿನ್ನ ಫ್ರೆಂಡು ಆತ್ಮಹತ್ಯೆ ಮಾಡ್ಕೊಂಡು ಸತ್ನಲ್ಲ, ಅದು ಉದಾಹರಣೆ. ಒಂದು ಚಟಕ್ಕೆ ಬಲಿಯಾದರೆ ಮನೆ ಹೇಗೆ ಕೆಟ್ಟು ಹೋಗುತ್ತೆ, ಮನೆಯಲ್ಲಿ ಯಾವಾಗಲೂ ಸೂತಕದ ವಾತಾವರಣ, ಏನೋ ಆಗಿದೆಯೇನೋ ಅನ್ನೋ ಥರ ಒಬ್ರಿಗೊಬ್ರು ನೆಮ್ಮದಿಯಾಗಿ ಮಾತಾಡ್ಕೊಂಡು ಖುಷಿಯಾಗಿಲ್ಲದೆ, ಅದಕ್ಕೆಲ್ಲ ಕಾರಣ ನಿನ್ನ ತಂದೆಯ ಚಟ. ನಾಳೆ ನಿನ್ನ ಸಂಸಾರನ ಅಂದರೆ ನಿನ್ನ ಮುಂದಿನ ಜನ್ರೇಷನ್ ಆದರೂ ನೆಮ್ಮದಿಯಾಗಿರಬೇಕು, ನಿನ್ನ ಮನೆತನ ಊರಲ್ಲೊಂದು ಗೌರವಯುತವಾಗಿ ಬದುಕಬೇಕಂದ್ರೆ ನೀನು ಸ್ವಲ್ಪ ಇವಾಗ ತಗ್ಗಿ ಬಗ್ಗಿ ಚಟಗಳಿಂದ ದೂರ ಇದ್ದು ಬದುಕಬೇಕು. ಆಯ್ತು ಅಣ್ಣ. ನಿನ್ನ ಜೊತೆ ನಾನಿದ್ದೀನಪ್ಪ, ನನ್ನನ್ನೊಬ್ಬ ಅಣ್ಣ ಅಂದ್ಕೋ, ಗುರು ಅಂದ್ಕೋ. ನಿನ್ನ ಯಾವುದೇ ದುಃಖದ ಪರಿಸ್ಥಿತಿಯಲ್ಲೂ ನಿನ್ನ ಆಯಾ ಏನಾದರೂ ಇಂತಿಂಥದ್ದು ನನ್ನ ಕಣ್ಣು ಮುಂದೆ ಇದೆ, ಈಗ ನಾನು ಇದಕ್ಕೆ ಹೇಗೆ ನಿರ್ಧಾರ ತಗೊಳ್ಬೇಕು, ಬಂದು ಮಾತಾಡು, ಚರ್ಚೆ ಮಾಡು. ನಾನು ಹೇಳ್ತೀನಪ್ಪ, ಒಂದು ತಿಳಿದವರ, ಈಗ ನಾನು ತಿಳಿದವನು ಅಂತ ಹೇಳ್ತಾ ಇಲ್ಲ, ಆದರೆ ಹಾಗೆ ಒಂದು ಮಾರ್ಗದರ್ಶನ, ಒಂದು ಗುರುವಿನ ಆಶ್ರಯ ಅಂದರೆ ಭಗವಂತ ನಿನ್ನನ್ನು ಕೊಲ್ಲಬೇಕು ಅಂತ ಬಂದರೂ ಒಬ್ಬ ಗುರು ಆ ಭಗವಂತನಿಂದ ನಿನ್ನನ್ನು ಕಾಪಾಡ್ತಾನೆ. ಹೌದು ಅಣ್ಣ. ಹಾಗೆ ಮಾರ್ಗದರ್ಶನ. ಈ ಕಾರ್ಯಕ್ರಮ ಸಿಕ್ಕಾದ ಮೇಲೆ ನಿನ್ನ ಮನಸ್ಸಿಗೆ ಎಷ್ಟು ಸತ್ಯಗಳು ಅರ್ಥವಾಗಿದ್ದಾವೆ. ತುಂಬಾ ಅಣ್ಣ. ಅವಾಗ ಇದ್ ನೋಡಕ್ ಹಿಡಿದ್ಮೇಲಿಂದಾನೇ ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ಈ ಕರೆಕ್ಟ್ ಆಗಿ 7:30 ಹೋಗ್ಬೇಕಣ್ಣ ಅಂಗಡಿಗೆ. 7:20 7:25 ಎದಂತಿದ್ದೆ, 5 ನಿಮಿಷಕ್ಕೆ ರೆಡಿ ಆಗ್ತಿದ್ದೆ, ಹೋಗ್ತಿದ್ದೆ, ಲೇಟ್ ಆಗೋದು, ದಿನಾ ಬೈಸ್ಕೊಂತಿದ್ದೆ. ಈಗ ಹಂಗಿಲ್ಲ ಅಣ್ಣ, ಕರೆಕ್ಟ್ 5 ಗಂಟೆಗೆ ಎದಂತೀನಿ, ನಾನು ನನ್ನ ಫ್ರೆಂಡ್ ಇಬ್ರು ವಾಕಿಂಗ್ ಹೋಗ್ತಿವಿ, ಯೋಗ ಎಕ್ಸರ್ಸೈಸ್ ಮಾಡ್ತೀವಿ. ಸೂಪರ್. ಒಂದ್ ರೌಂಡ್ ಕಾಫಿ ಟೀ ಕುಟ್ಕೊಂಡ್ ಸೀದಾ ಮನೆಗೆ ಹೋಗ್ತೀನಿ ಅಣ್ಣ. ಅಂದ್ರೆ ಕೆಲ್ಸ ಅಲ್ಲಿ ಮಾಡಕ್ಕೂ ನನಗೆ ಖುಷಿ ಆಗುತ್ತೆ. ಈಗ ಮನೆಗೆ ಬರ್ತೀನಿ, ಮನೇಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಅಂದ್ರೆ ಒಂದೊಂದ್ಸಲ ಈ ತರ ಅನ್ಸುತ್ತಣ್ಣ. ಆಗುತ್ತಪ್ಪ. ಅಂದ್ರೆ ಯಾರ ಮನೆಯಲ್ಲಿಲ್ಲಪ್ಪ, ಎಲ್ಲರೂ ಎಂಥ ಕೋಟ್ಯಾಧಿಪತಿ ಮನೆಯಲ್ಲಿ ತಗೊಂಡ್ರು ಏನೋ ಒಂದು ಸಮಸ್ಯೆ ಇದ್ದೇ ಇದೆ. ಎಲ್ಲವೂ ಸರಿ ಹೋಗ್ಬಿಡ್ಲಿ ಅಂತ ನೀನು ಕಾಯ್ಬೇಡ, ಎಲ್ಲವೂ ಸರಿ ಹೋಗೋ ದಿನ ಬರಲ್ಲ. ಈ ಜಗತ್ತಲ್ಲಿ ಯಾವುದೇ ತಗೊಳಪ್ಪ, ಯಾವುದೂ ಪರಿಪೂರ್ಣವಲ್ಲ. ಹಾಗಾಗಿ ಹೌದೌದು, ಅಂದ್ರೆ ಎಲ್ಲ ಸರಿ ಹೋಗ್ಬಿಡ್ಲಿ ಆಮೇಲೆ ನಾನು ನೆಮ್ಮದಿಯಾಗಿ ಖುಷಿಯಾಗಿರ್ತೀನಿ ಅಂದ್ರೆ ಅಂಥ ದಿನ ಬರೋದೇ ಇಲ್ಲ. ನಿನ್ನ ಜೀವನ ಪೂರ್ತಿ ಖುಷಿ ಇಲ್ಲದೆ ಸಾಯ್ಬೇಕಾಗುತ್ತೆ. ಆಗಲ್ವಲ್ಲ. ಎಲ್ಲವೂ ಸರಿ ಇರೋ ದಿನ ಯಾವುದಪ್ಪ ಇಲ್ಲ. ಈ ಕ್ಷಣ ಇದೆಯಲ್ಲ, ಇದೆ. ನಾಳೆ ಅನ್ನೋದು ನಂಬಿಕೆ, ಇವತ್ತು ಅನ್ನೋದು ನಮ್ಮ ಬದುಕಿಗೆ ಒಂದು ಭರವಸೆ. ಆದರೆ ಈಗ ಅನ್ನೋದೇ ನಮ್ಮ ಜೀವನ. ಈಗ ನಾವಿಬ್ರು ಮಾತಾಡ್ತಿದ್ದೀವಿ, ಇದಾದ್ಮೇಲೆ ಏನೋ ನಮಗೆ ಗೊತ್ತಿಲ್ಲ. ನಾನಣ್ಣ ತುಂಬ ವಿಚಾರಗಳನ್ನ ತಿಳ್ಕೊಂಡೆ ಅಣ್ಣ. ನಾಳಿಂದ ಅದೇನೇ ಬರಲಿ ನಾನು ಸಿಗರೇಟ್ ಮುಟ್ಟಲ್ಲ. ಸಿಗರೇಟ್ ಅನ್ನೋದನ್ನು ನಾನಷ್ಟೇ ಅಲ್ಲ, ನಾನು ಬಿಟ್ಟು ನನ್ನ ಊರಿನ ಅಥವಾ ನನ್ನ ಸುತ್ತಮುತ್ತಲವ್ರಿಗೆ ನಾನು ಒಂದು ಮಾದರಿ ಆಗ್ತೀನಿ. ಅದನ್ನು ಬಿಡೋದ್ರಿಂದ ನನಗೆ ಆರೋಗ್ಯ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಈಗ ಅದನ್ನು ಬಿಡೋದ್ರಿಂದ ಸ್ವಲ್ಪ ಏನೋ ಕಳ್ಕೊಂಡ್ಬಿಟ್ಟು ಅನ್ನೋ ದುಃಖ ಅನಿಸ್ಬೋದು. ಆದರೆ ಭವಿಷ್ಯದ ದೃಷ್ಟಿಯಿಂದ ನಾನು ಈಗ ಬಿಡೋದೇ ಒಳ್ಳೆಯದು. ನನ್ನ ಬದುಕಿಗಿಂತ, ಈ ಮನುಷ್ಯ ಜನ್ಮಕ್ಕಿಂತ 5 ನಿಮಿಷದ ಸಿಗರೇಟ್ ಸುಖ ನನಗೆ ದೊಡ್ಡದಲ್ಲ. ನಾನು ಬಿಟ್ಟೇ ಬಿಡ್ತೀನಿ ಅಂತ ನಿರ್ಧಾರ ಮಾಡಿ ನಿಂತ್ಕೊಂಡ್ರೆ ನಾಳೆ ನಿನಗೆ ಒಳ್ಳೆ ಬದುಕು ಸಿಗುತ್ತೆ, ಒಳ್ಳೆ ಸಂಗಾತಿ ಸಿಗ್ತಾಳೆ, ಒಳ್ಳೆ ಜೀವನ ಸಿಗುತ್ತೆ, ನಾಳೆ ಅಷ್ಟೆಲ್ಲ ಒಳ್ಳೇದು ಸಿಗುತ್ತೆ ಎಂದಾಗ ನಾನು ಇವತ್ತು ಒಂದು ಚಿಕ್ಕ ಚಟವನ್ನು ಬಿಡೋದಿಕ್ಕೆ ಹಿಂದೆ ಮುಂದೆ ನೋಡುವುದು ಒಳ್ಳೇದಲ್ಲ. ಅರ್ಥ ಆಯ್ತಲ್ಲ? ಹಾಗಾಗಿ ಅದು ಹಾಗೆ ಕಾಲೇಜಲ್ಲಿ ಓದ್ತಾ ಇರೋ ಒಬ್ಬ ಹುಡುಗ ಒಂದು ಹುಡುಗಿಯನ್ನು ಸಂತೋಷ ಪಡಿಸ್ಲಿಕ್ಕೆ ಆ 1 ವರ್ಷ ಪೂರ್ತಿ ಹುಡುಗಿಯನ್ನು ಆಚೆ ಕರ್ಕೊಂಡೋಗಿ ಕ್ಲಾಸ್ ಮಿಸ್ ಮಾಡಿಕೊಂಡ್ರೆ ಇಡೀ ಜೀವನ ಪೂರ್ತಿ ಅನುಭವಿಸೋದು ಅವನೇ ತಾನೆ. ಆ 1 ವರ್ಷ ಸ್ವಲ್ಪ ನಿಯತ್ತಾಗಿ ಪ್ರಾಮಾಣಿಕವಾಗಿ ಇದ್ದಿದ್ದಿದ್ರೆ ಜೀವನ ಪೂರ್ತಿ ಅವನು ಹೇಗೋ ಬದುಕು ಕಟ್ಕೊಳ್ತಾ ಇದ್ದ. ಹಾಗಾಗಿ ಕ್ಷಣಿಕವಾಗಿ ನಾವು ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳಿಕ್ಕೆ, ಸುಖ ಕೊಟ್ಕೊಳ್ಳಿಕ್ಕೆ ತಪ್ಪು ಮಾರ್ಗಗಳನ್ನು ಹಿಡಿಯೋದು ಭವಿಷ್ಯದ ದೃಷ್ಟಿಯಿಂದ ಅದು ಮಾರಕ. ನಿನ್ನ ತಾಯಿ ತಂದೆ ಚೆನ್ನಾಗಿ ನೋಡ್ಕೊ, ಸಂಪರ್ಕದಲ್ಲಿರ್ತೀನಿ, ನಿನ್ನ ಕೆಲಸವನ್ನು ಅದ್ಭುತವಾಗಿ ಮಾಡು, ನಿನ್ನನ್ನೊಮ್ಮೆ ನಾನು ಭೇಟಿ ಆಗ್ತೀನಿ. ಸಿಗರೇಟ್ ಅನ್ನೋದು ನಿನ್ನ ಕೈಗಲ್ಲ, ನಿನ್ನ ಮನಸ್ಸಿನ ಆಲೋಚನೆಗೂ ಬರಬಾರ್ದು. ಆ್ಯಂಡ್ ಅದನ್ನು ಬಿಟ್ಟು ಮುಂದೊಂದು ದಿವಸ, ಮುಂದಿನ 1 ತಿಂಗಳಲ್ಲಿ 2 ತಿಂಗಳಲ್ಲಿ, ಅಣ್ಣ ನಾನು ಅದನ್ನು ಬಿಟ್ಟಿದ್ದೀನಿ, ಇವತ್ತು ನಾನು ತುಂಬ ಚೆನ್ನಾಗಿದ್ದೀನಿ ಅನ್ನೋ ಥರ ನಿನ್ನಿಂದ ಬರಬೇಕು. ನಾನು ಕಣ್ತಪ್ಸಿಯೂ ನೀನು ಸೇದ್ಬೋದು, ಆದರೆ ಅದರಿಂದ ಸಿಗರೇಟ್ ಹೇಗೆ ಆತ್ಮಸಾಕ್ಷಿ ಸಿಗರೇಟ್ ಕರಗಿ ಹೋದಂತೆ ನಿನ್ನ ಜೀವನವು ಯಾರ ಕೈಗೂ ಸಿಗದಂಗೆ ಕರ್ಗೋಗ್ಬಿಡ್ತೀಯ. ಹುಷಾರ್. ನಿನಗೆ ಒಳ್ಳೇದಾಗುತ್ತೆ, ಧೈರ್ಯವಾಗಿರು, ನಿನಗೆ ಶುಭವಾಗಲಪ್ಪ.
ಚೆನ್ನಾಗಿದ್ದೀರಾ ಅಣ್ಣ? ಖಂಡಿತ. ಇಲ್ಲದೆ ಮರ್ತೆ. ಚೆನ್ನಾಗಿದ್ದೀನಪ್ಪ, ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಹ್ಞೂ ಅಣ್ಣ. ಅಮ್ಮ ಚೆನ್ನಾಗಿದ್ದಾರಾ? ಹ್ಞೂ ಅಣ್ಣ, ಅಮ್ಮ ಚೆನ್ನಾಗಿದ್ದಾರೆ. ತಮ್ಮ ಏನ್ ಮಾಡೋದು? ಅಂದ್ರೆ ತಮ್ಮ ಅಣ್ಣ ಓದ್ತಿದ್ದಾನಣ್ಣ. ಎಷ್ಟನೇ ಕ್ಲಾಸು? ಅವನೀಗ ಫಸ್ಟ್ ಇಯರ್ ಡಿಗ್ರಿ. ಸರಿ, ಆಯ್ತು. ಅವನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಣ್ಣ. ಆದ್ರೆ ನಾನು ನಂತರ ಆಗದ್ ಬೇಡ, ನೀನ್ ಓದು ಅಂತ ಅವನಿಗೂ ಇದ್ ಮಾಡ್ತೀನಿ. ನಿಂತರ ಆಗೋದು ಬೇಡ ಅಂದ್ರೆ ಒಂದು, ನಿಂತರ ಸಿಗರೇಟ್ ಸೇದೋದು ಬೇಡ, ಅಥವಾ ಅವನು ದಾರಿ ತಪ್ಪಿ ಯಾವುದೋ ಹೆಣ್ಣಿನಿಂದ ಹೋಗಿ ಅಥವಾ ಅವನೇನೋ ತಪ್ಪು ದಾರಿಗೆ ಹೋದ್ರೆ ನಿನ್ಗೆ ಹೇಳಲಿಕ್ಕೆ ಮುಖ ಇರ್ಬೇಕಂದ್ರೆ ನೀನ್ ಇದನ್ನ ಬಿಡ್ಬೇಕು. ಹ್ಞೂ ಅಣ್ಣ. ಲೋ ಹಿಂಗೆಲ್ಲ ಮಾಡಬಾರ್ದು ಕಣೋ ಅಂತ ಹೇಳ್ಬೇಕಂದ್ರೆ, ನೀನೇನ್ ಸಿಗರೇಟ್ ಸೇದ್ಕೊಂಡು ನೀನ್ ಎಂತವನು ಅಂತ ನನಗೆ ಗೊತ್ತಿಲ್ವಾ ಅಂದ್ರೆ ಏನ್ ಮಾತಾಡ್ತೀಯ? ಹೌದು ಅಣ್ಣ. ಆದ್ರೂ ನನ್ನ ತಮ್ಮನ್ ನೋಡಿ ನನಗೆ ಕಲಿಯೋದ್ ಭಾರಿ ಇದೆ ಅಣ್ಣ. ಆದ್ರೂ ನನಗೆ ಒಂದೊಂದ್ಸಲ ಇದ್ ಆಗ್ಬಿಡುತ್ತೆ. ಅಂದ್ರೆ ಅವನು ನನ್ಗಿಂತ ಒಂಚೂರು ಜಾಸ್ತಿನೇ ಅಣ್ಣ ಅವನು. ಅದ್ಭುತ. ಒಳ್ಳೇದಾಗ್ಲಿ. ನಾನು ಹೇಳೋದಪ್ಪ, ನೀವಿಬ್ರು ಅಣ್ಣ ತಮ್ಮಂದಿರು ಧೈರ್ಯವಾಗಿ ಮತ್ತೆ ಒಗ್ಗಟ್ಟಾಗಿರಿ. ನಿಮ್ಮ ನಡುವೆ ಏನೇ ಮನಸ್ತಾಪಗಳು ಗೊಂದಲಗಳು ಬರಬಹುದು, ಆದರೆ ತಮ್ಮ ಅದು ಜನ್ಮ ಸಂಬಂಧ ಅಥವಾ ರಕ್ತ ಸಂಬಂಧ ಅದನ್ನು ಬಿಟ್ಕೊಡ್ಬಾರ್ದು. ಅಣ್ಣ ತಮ್ಮಂದಿರು ಮಾದರಿಯಾಗಿರಿ. ನಿಮ್ಮ ಬಡತನ ಅದು ನೋಡಪ್ಪ, ಒಂದಷ್ಟು ಜನ್ರೇಷನ್ ಯಾವುದೇ ವಂಶಕ್ಕಾಗಲಪ್ಪ, ಒಂದು 3-4 ತಲೆಮಾರು ತುಂಬಾ ಶ್ರೀಮಂತರಾಗಿರ್ತಾರೆ. ಆಮೇಲೆ ಯಾಕಂದ್ರೆ ದೊಡ್ಡ ವಂಶವನ್ನು ಹಾಳು ಮಾಡಲಿಕ್ಕೆ ಚಿಕ್ಕ ಚಿಕ್ಕ ಬುದ್ಧಿಯ ಮಕ್ಕಳು ಹುಟ್ಟುತ್ತಾರೆ ಆ ವಂಶದಲ್ಲಿ. ಹೌದಣ್ಣ. ಚಿಕ್ಕ ಬಡತನದ ಮನೆತನಗಳನ್ನು ಮೇಲ್ ತರಲಿಕ್ಕೆ ದೊಡ್ಡ ದೊಡ್ಡ ಮನುಷ್ಯರು ಅಲ್ಲಿ ಹುಟ್ಟುತ್ತಾರೆ. ಹೌದಣ್ಣ. ಒಂದಷ್ಟು 3 ತಲೆಮಾರು ಶ್ರೀಮಂತರಾಗಿದ್ರೆ ಇನ್ನೊಂದು 3 ತಲೆಮಾರು ಬಡವರು. ಇದು ಹಿಂಗೆ ಅಷ್ಟು ದೊಡ್ಡ ಕುರುವಂಶ, ಅದು ಅಷ್ಟು ದೊಡ್ಡ ಕುರುವಂಶದಲ್ಲಿ, ಕೌರವ ವಂಶದಲ್ಲಿ ಇಂಥ ದುಷ್ಟ ದುರ್ಯೋಧನ ಹುಟ್ಟಿ ಇಡೀ ವಂಶ ನಾಶವಾಗ್ಲಿಲ್ವಾ? ಹೌದಣ್ಣ. ಹಾಗೆ ತೀರಾ ಬಡವರು ಆ ಗುಡಿಸ್ಲಲ್ಲೇ ದೊಡ್ಡ ದೊಡ್ಡ ವ್ಯಕ್ತಿಗಳು ಹುಟ್ಟಿ ಇವತ್ತು ಕೋಟ್ಯಾಧೀಶರಾಗಿ ಜಗತ್ ಪ್ರಸಿದ್ಧರಾಗಿದ್ದಾರೆ. ಮತ್ತೆ ಅಷ್ಟೇ ಜಗತ್ ಪ್ರಸಿದ್ಧರಾದವರ ವಂಶದಲ್ಲಿ ಚಿಕ್ಕ ಚಿಕ್ಕ ಬುದ್ಧಿಯವರು, ನೀಚ ಬುದ್ಧಿಯವರು ಹುಟ್ಟಿ ಮತ್ತೆ ಬೀದಿಗೆ ಬಂದಿದ್ದಾರೆ. ಹೌದು ಅಣ್ಣ. ಹಾಗಾಗಿ ಬಡತನ ಸಿರಿತನ ಇಲ್ಲ, ನನ್ನ ಮನೆಯ ಬಡತನ ನಮಗೆ ವರ. ಯಾಕಂದ್ರೆ ಹಿಂಗಿರೋದಿಕ್ಕೆ ನಾವಿಷ್ಟು ಕಷ್ಟಪಟ್ಟು ದುಡಿತಾ ಇರೋದು. ಇಲ್ಲ ಅಂದ್ರೆ ಅಪ್ಪ ಮಾಡಿದ್ರಲ್ಲಿ ತಿಂದುಕೊಂಡು ಓಡಾಡ್ತಿದ್ದು. ಹೌದು ಅಣ್ಣ. ಬಡತನ ಶಾಪ ಅಲ್ಲ, ಅದು ಬಡತನ ನಾನು ಇದನ್ನು ಮೀರಿ ನಿಲ್ಲಬೇಕು ಅನ್ನೋ ಮನಸ್ಸಾಕ್ಷಿ ಅಥವಾ ಅಷ್ಟು ಇಚ್ಛಾಶಕ್ತಿಯನ್ನು ಕೊಡುವಂತಹ ಒಂದು ಸಾಧನ. ಬಡತನವನ್ನು ಯಾರು ಶಾಪ ಅಂದುಕೊಳ್ತಾನೆ ಅವನು ಬಡವನಾಗೇ ಸಾಯ್ತಾನೆ. ಅದೇ ಬಡತನವನ್ನು ಸಾಧನೆ ಮಾಡಲಿಕ್ಕೆ ಒಂದು ಮೆಟ್ಟಿಲು ಮಾಡಿಕೊಳ್ಬೇಕು. ಆ ಬಡತನದಿಂದ ಬಂದು ಸಾಧನೆ ಮಾಡಿ ನಿಂತವರ ಕಥೆಗಳು ರುಚಿಯಾಗಿರ್ತವೆ. ಹಾಗಾಗಿ ಅಣ್ಣ ತಮ್ಮಂದಿರ ನಡುವೆ ಹೊಂದಾಣಿಕೆ ಇರಲಿ. ನಿಮ್ಮ ಸಂಸ್ಕಾರ, ನಿಮ್ಮ ಮಾತು ನನಗೆ ಬಹಳ ಇಷ್ಟವಾಯಿತು. ಎಲ್ಲರ ಜೊತೆನೂ ಯಾವುದೇ ದ್ವೇಷ ಬೇಡ, ಯಾವ್ರಿಗೂ ಕೆಟ್ಟ ಮಾತು ಬಳಸಲೇಬೇಡ. ಯಥಾವತ್ ನಿನ್ನ ದಿನಚರಿಯನ್ನು ಶುದ್ಧವಾಗಿಟ್ಕೋ, ಶಿಸ್ತಾಗಿಟ್ಕೋ, ನಿನಗೆ ಒಳ್ಳೇದಾಗಲಿ. ಅಣ್ಣ ಅದೇ ಒಂದು ಏಕಾಗ್ರತೆ ಬರಕ್ಕೆ ಏನಾದ್ರು ಒಂದು ಹೇಳಿ ಅಣ್ಣ, ನಾನು ಅದನ್ನು ಟ್ರೈ ಮಾಡ್ತೀನಿ ದಿನ. ಅಲ್ಲ, ಏಕಾಗ್ರತೆ ಬರಲಿಕ್ಕೆ ಮೊದಲು ನಾನು ಹೇಳ್ತಿರೋದು, ನಿನ್ನ ಮನಸ್ಸು ಅಲ್ಲಿ ಇಲ್ಲಿ ಎಲ್ಲಿ ಅಂದರೆ ರೀಲ್ಸ್ ನೋಡಿ, ಅದನ್ನ ನೋಡಿ, ಇದನ್ನ ನೋಡಿ ಅಂದರೆ ಎಲ್ಲೆಲ್ಲೋ ಹರಿದು ಹಂಚು ಹೋಗಿದೆಯಲ್ಲಪ್ಪ. ಮೊದಲು ಅದನ್ನು ಒಂದು ಕಡೆ ಅಂದರೆ ನಾನು ಏನನ್ನೂ ನೋಡೋದಿಲ್ಲ ಅಂತ ಮೊದಲು. ಯಾಕಂದರೆ ನನ್ನ ಮನಸ್ಸಿಗೆ ನಾನು ರೀಲ್ಸಲ್ಲಿ ಇದರಲ್ಲಿ ಏನೇನೋ ಕಸ ತುಂಬಿಟ್ಟಿದ್ದೀನಿ ಅಂದಾಗ ಹೆಂಗೆ ಏಕಾಗ್ರತೆಯಿಂದ ಇರುತ್ತೆ? ಅಂದರೆ ವಾಟ್ಸಪ್ ನೋಡದೆ 5 ನಿಮಿಷ ಇರೋಕ್ಕಾಗ್ತಾ ಇಲ್ಲ ಮನುಷ್ಯನಿಗೆ ಇವತ್ತು. ಹೌದು ಅಣ್ಣ. ಯಾಕೆ? ಯಾಕಂದರೆ ನನ್ನ ಮನಸ್ಸಿಗೆ ನಾನು ಅದೊಂದು ಯಾವುದೋ ಮೆಸೇಜ್ ಬಂತು ಅಂದರೆ ಯಾವುದೋ ಇರ್ಬೋದು ಅಂತ ಚೆಕ್ ನೋಡೋದು ಮತ್ತು ಮಡಗೋದು, ಮತ್ತು ಕೆಲಸದ ಮಧ್ಯೆ ಚೆಕ್ ಮಾಡೋದು ಮಡಗೋದು. ಅಂದರೆ ಮೊದಲು ಮನಸ್ಸನ್ನು, ಇಂದ್ರಿಯಗಳನ್ನು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳನ್ನು ಈ ರೀಲ್ಸ್ ನೋಡಿ, ಅದು ನೋಡಿ, ಇದು ನೋಡಿ, ಏನೋ ಒಳ್ಳೆ ಪ್ರವಚನ, ಒಳ್ಳೆ ವಿಚಾರಗಳನ್ನು ಕೇಳಬೇಕು. ಅದು ಮಲಗೋ ಸಮಯದಲ್ಲೋ, ಎದ್ದಾಗಲೋ ಅಥವಾ ಮಧ್ಯದಲ್ಲೋ ಒಳ್ಳೇದು ಕೇಳ್ತಾ ಇರಬೇಕು. ಆದರೆ ಬೇಡದೇ ಇರೋದು, ಬೇಕಿರೋದು ಎಲ್ಲ ನಮ್ಮ ತಲೆಯೊಳಗಡೆ ಇದೆ ಅಂದರೆ ಅದು ಹೇಗೆ ಅಂದರೆ ಸ್ವಚ್ಛವಾದ ಬಾವಿ, ಕುಡಿಯೋ ನೀರು ಬಾವಿ ಇದೆ, ಅದರೊಳಗಡೆ ನೀನು ಬಗಡವು ಇದೆ ಅಂದರೆ ಅಯ್ಯೋ ಕುಡಿಯೋ ನೀರು ಅಂತ ಖುಷಿ ಪಡಬೇಕು, ಬಗ್ಡ ಮಿಕ್ಸ್ ಆಯ್ತಲ್ಲ ಅಂತ ದುಃಖ ಅಂದರೆ ಅದು ಕುಡಿಯೋದಿಕ್ಕೆ ಯೋಗ್ಯ ಅಲ್ಲ. ಹಾಗೆ ನಿಮ್ಮ ಮನಸ್ಸು ಅಥವಾ ನಿಮ್ಮ ಬುದ್ಧಿ ಅಥವಾ ನಿಮ್ಮ ಅಂತರಂಗ ಇದೆಯಲ್ಲ, ಅದು ಎಲ್ಲ ವಿಚಾರಗಳಿಂದ ಋಷಿ ಮುನಿಗಳು ಕಾಡಿಗೆ ಹೋಗ್ತಾ ಇದ್ರು ಅಂದ್ರೆ ಇದೇ ಏಕಾಗ್ರತೆ.
ಅಣ್ಣ. ಯಾಕಂದ್ರೆ ಈಗ ಲೋಕದೊಳಗಡೆ ಸಮಾಜದೊಳಗಡೆ ಸಿಟಿ ಒಳಗಡೆ ಅಥವಾ ಊರೊಳಗಡೆ ಇದ್ರೆ ಅಲ್ಲಿ ಯಾವುದೋ ಒಳ್ಳೆ ಹುಡುಗಿ ನೋಡ್ತೀವಿ, ಅಲ್ಲೇನೋ ಆಸೆ ಹುಟ್ಟುತ್ತೆ, ಅಲ್ಲೇನೋ ಬಾರ್ ನೋಡ್ತೀವಿ, ಅಲ್ಲೇನೋ ಆಸೆ ಹುಟ್ಟುತ್ತೆ, ಅಲ್ಲಿ ಯಾರೋ ಉದ್ಧಾರ ಆದವ್ರು ನೋಡ್ತೀವಿ, ಅಲ್ಲೇನೋ ಅಸೂಹೆ ಹುಟ್ಟುತ್ತೆ. ಅಂದ್ರೆ ಇದು ಯಾವುದನ್ನು ನೋಡಿ ತಲೆಗೆ ಏನೇನೋ ಬರೋದ್ರ ಬದಲು ನಾನು ಕಾಡ್ಗೆ ಹೋಗ್ಬಿಡೋಣ ಅಂತ ಕಾಡ್ಗೆ ಹೋಗ್ಬಿಡ್ತಾ ಇದ್ರು. ಹೌದು ಅಣ್ಣ. ಯಾಕಂದ್ರೆ ನೋಡಿದ್ರೆ ತಾನೇ ಆಸೆ ಹುಟ್ಟೋದು. ಕಾಡಲ್ಲಿ ಏನ್ ನೋಡಕ್ ಸಿಗುತ್ತೆ? ಏನು ಸಿಗಲ್ಲ. ಅಂದ್ರೆ ಅದರ ಅರ್ಥ ನೀವು ಕಾಡಿಗೆ ಹೋಗ್ಬೇಕು ಅಂತ ಏನಿಲ್ಲ, ಈ ಲೋಕದೊಳಗೆ ಇದ್ದುಕೊಂಡೇ ಕಣ್ಣು ಮುಚ್ಕೊಂಡು ಬದುಕಬೇಕು. ಅಂದ್ರೆ ಬಟ್ಟೆ ಕಟ್ಕೊಂಡು ಬದುಕಿ ಅಂತಲ್ಲ, ಯಾವುದನ್ನು ನೋಡಿದ್ರು ಅದು ನನ್ನ ಮನಸ್ಸಿಗೆ ತಗೊಳ್ಬಾರ್ದು. ಹಂಗೆ ತಗೊಳ್ಳೋ ಬುದ್ಧಿ ನನಗಿದೆ ಅಂದ್ರೆ ನೋಡೋಕೆ ಹೋಗ್ಬಾರ್ದು. ಹೌದು ಅಣ್ಣ. ಇಂದ್ರಿ ಅಥವಾ ಏಕಾಗ್ರತೆ ಅದು ಒಮ್ಮೆಲೆ ಬರುವಂಥದ್ದಲ್ಲ. ಮೊದಲು ಅದನ್ನ ನೋಡೋದು, ಫೋನನ್ನು ಇದನ್ನು ನೋಡು, ಮನರಂಜನೆ ಹೆಸರಲ್ಲಿ ವಲಸಗಳನ್ನು ತುಂಬಿಕೊಳ್ತಾ ಇದೀವಿ ನಾವು. ಹೌದು ಅಣ್ಣ, ನಿಜ ಇದು. ಇದನ್ನು ತುಂಬಿಕೊಳ್ತಾ ಹೋದಂಗೆ ಏಕಾಗ್ರತೆ ಎಲ್ಲಿಂದ ಬರುತ್ತೆ? ಹೌದು ಅಣ್ಣ. ನಾನು ಕಂಡುಕೊಂಡು ಸತ್ಯ ಇಷ್ಟೇ, ನೀವು ಮೊದಲು ನಿಮ್ಮ ಕಾಯಕದ ಹೊರತಾಗಿ ನಿಮ್ಮ ಮನಸ್ಸಲ್ಲಿ ಒಂದೂ ಆಲೋಚನೆಗಳಿರಬಾರ್ದು. ಹೇಗೆ ಹಲಸಿನ ಹಣ್ಣನ್ನು ಕುಯ್ದಾಗ ಎಲ್ಲ ತೊಳೆಗಳನ್ನು ಕಿತ್ತ ಮೇಲೆ ಹಲಸಿನ ಹಣ್ಣು ಖಾಲಿ ಖಾಲಿಯಾಗಿ ಕಾಣುತ್ತೋ, ಹಾಗೆ ನಮ್ಮಲ್ಲಿರೋ ಒಳ್ಳೆಯದು ಕೆಟ್ಟ ಎಲ್ಲ ಕಿತ್ತು ಸೈಡ್ಗೆ ಇಟ್ಬಿಡ್ಬೇಕು. ಹಂಗಿಡಬೇಕು ಅಂದರೆ ಏನು ಮಾಡಬೇಕು? ನಮ್ಮ ಕಣ್ಣುಗಳನ್ನು ಒಂದು ವಾರ, ಒಂದು ತಿಂಗಳುಗಳ ಮಟ್ಟಿಗೆ ಈ ಎಲ್ಲದರಿಂದ ಯಾವುದೂ ನಮ್ಮ ಕಿವಿಗೆ ಬೀಳಬಾರ್ದು, ಯಾವುದೂ ನಮ್ಮ ಕಣ್ಣಿಗೆ ಬೀಳಬಾರ್ದು. ಹಂಗೆ ಕಾಪಾಡ್ಕೊಂಡ್ರೆ ಆಮೇಲೆ ಅದೇ ಏಕಾಗ್ರತೆ ಬರುತ್ತೆ. ಹೌದು ಅಣ್ಣ, ಆಯ್ತು, ಹಂಗೆ ಮಾಡ್ತೀನಿ. ಹಂಗೆ ಮಾಡಬೇಕು. ನಿನ್ನ ಫೋನ್ ಇದೆ, ನೆಟ್ ಇದೆ ಅಂದ್ಕೊಂಡು ಮ್ಯಾಕ್ ಎಳಿತಾ ಹೋಗೋದು, ರೀಲ್ಸ್ ನೋಡ್ತಾ ಮ್ಯಾಕ್ ಎಳಿತಾ ಒಂದು 2-3 ಗಂಟೆ ಎಲ್ಲ ಅದರಲ್ಲಿ ಕಳೆದ್ರೆ ತಲೆಗೆ ಏನೇನೋ, ಯಾವುದೋ ಕೆಟ್ಟ ವಿಡಿಯೋ, ಒಳ್ಳೆ ವಿಡಿಯೋ ಏನೇನೋ ಬಂದಿರುತ್ತೆ. ಎಷ್ಟು ತಲೆಗೆ ಹೋಗಿರುತ್ತಪ್ಪ. ಹೌದು ಅಣ್ಣ. ನಿಮ್ಮ ಅಂತರಂಗ ಅದು ಒಂದು ಹೊಲ, ಅಲ್ಲಿ ಏನು ಬಿತ್ತನೆ ಮಾಡ್ತಿರೋ ಅದು ಬೆಳೆಯುತ್ತೆ. ಆ ಬಿತ್ತನೆ ಮಾಡೋದಾದ್ರೆ ಒಳ್ಳೇದನ್ನೇ ಮಾಡಿ, ಒಳ್ಳೆ ವಿಚಾರನೇ ಕೇಳಿ. ಕೈಲಿ ಫೋನ್ ಇದೆ, ಅದರಲ್ಲಿ ಒಳ್ಳೆ ವಿಚಾರನೂ ಕೇಳ್ಬೋದು, ಕೆಟ್ಟ ವಿಚಾರನೂ ಕೇಳ್ಬೋದು. ಹಾಗಾಗಿ ಏಕಾಗ್ರತೆ ಬರ್ತಿಲ್ಲ ಅಂದ್ರೆ ಅದರ ಅರ್ಥ ನನ್ನ ಮನಸ್ಸನ್ನು ಇಲ್ಲಿ ಸೀರಿಯಲ್ಲಾಗ ಒಂಚೂರು, ಯಾವುದೋ ರೀಲ್ಸ್ಗಳಲ್ಲಿ ಒಂಚೂರು, ಯಾವುದೋ ಕೆಟ್ಟ ವಿಡಿಯೋಗಳು, ಕೆಟ್ಟ ಆಡಿಯೋಗಳು, ಯಾರ ಜೊತೆ ಅಶ್ಲೀಲವಾಗಿ ಮಾತಾಡೋದು, ಏನು ಅಂದರೆ ಇಷ್ಟೊಂದು ಸಂಗತಿಗಳು ನನ್ನ ತಲೆಯಲ್ಲಿ ಒದ್ದಾಡ್ತಿದ್ದಾವೆ. ಅಂದರೆ ಏಕಾಗ್ರತೆ ಎಲ್ಲ ಕೂತ್ಕೊಳಕ್ಕೂ ಬಿಡಲ್ಲ, ಎದ್ದು ಓಡ್ಬಿಡೋಣ ಅನ್ಸುತ್ತೆ. ಹೌದು ಅಣ್ಣ, ಹಂಗೆ ಆಗುತ್ತೆ. ಹಾಗಾಗಿ ಸುಮ್ಮನೆ ಧ್ಯಾನಕ್ಕೆ ಅಂತಲೇ ಕೂರಬೇಡ, ಸುಮ್ಮನೆ ಕೂತ್ಕೊಳ್ಳೋದು ಮೊದಲು ಕಲಿ. ಯಾಕಂದ್ರೆ ಮನುಷ್ಯ ಒಂದತ್ರ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಧೈರ್ಯ ಬೇಕು. ತಲೆಯಲ್ಲಿ ಬರಲಿ ಅದೇನು ಯೋಚನೆಗಳು ಬರಲಿ, ನಾನೊಂದು ಅರ್ಧ ಗಂಟೆ ಈ ಜಾಗದಿಂದ ಎದ್ದೇಳಲ್ಲ ಅಂತ ಮುಂದ್ಗಡೆ ಒಂದು ದೇವ್ರ ಫೋಟೋನೋ, ಇಷ್ಟವಾದ ಗುರುಗಳ ಫೋಟೋನೋ, ಇಷ್ಟವಾದ ಆಡಿಯೋನೋ, ಪ್ರವಚನವನ್ನು ಹಾಕ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡು ಅವ್ರು ಏನು ಹೇಳ್ತವ್ರೆ ಅಂತ ಕಣ್ಣು ಮುಚ್ಕೊಂಡು ಕೇಳಿಸ್ಕೊಂಡು ಹಿಂಗೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹೀಗೆ ಪ್ರತಿದಿನ ಅರ್ಧ ಗಂಟೆ ಕಣ್ಣು ಮುಚ್ಕೊಂಡು ಒಂದತ್ರ ಕೂತ್ಕೊಂಡು ಪ್ರವಚನವನ್ನು ಕೇಳ್ತಾ ತಾನಾಗೆ ಒಂದು ಹಂತದಲ್ಲಿ ಏಕಾಗ್ರತೆ ಬಂದುಬಿಡುತ್ತೆ. ಆಯ್ತು, ಹಂಗೆ ಮಾಡ್ತೀನಿ. ಆದರೆ ನಾನು ಹೇಳೋದು, ಈ ರೀಲ್ಸು ಅದು ಇದು ದಯವಿಟ್ಟು ಅದೇನೇ ಟ್ರೆಂಡಿಂಗ್ ಇರಲಿ, ಅದರಿಂದ ನಿಮ್ಗೆ ಏನು ಉಪಯೋಗನೂ ಇಲ್ಲ. ಹೌದು ಅಣ್ಣ. ಮನೆಗೆ ಹಿರಿಯರಿದ್ದಾರೆ, ಅಪ್ಪ ಅಮ್ಮ ಇದ್ದಾರೆ, ತಮ್ಮ, ಇವ್ರಿಗೆ ಸಮಯ ಕೊಡಿ, ಇವ್ರ ಜೊತೆ ಮಾತಾಡಿ. ಊರಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಅಥವಾ ನಿಮಗೆ ರೆಸ್ಪೆಕ್ಟ್ ಕೊಡೋ ಇತರ ಯುವಕರ ಜೊತೆ ಮಾತಾಡಿ, ದೇಶದ ಬಗ್ಗೆ ಮಾತಾಡ್ಲಿಕ್ಕೆ ತುಂಬ ವಿಚಾರ ಇದ್ದಾವೆ. ಹಾಗಾಗಿ ಈ ಕಾರ್ಯಕ್ರಮ ಯಾವುದೋ ಒಂದು ರೀತಿಯಲ್ಲಿ ನಿನ್ನ ಏಕಾಗ್ರತೆಗೆ ಉಪಕಾರವಾಗುತ್ತೆ. ಈ ಕಾರ್ಯಕ್ರಮವನ್ನು ಕೇಳ್ತಾ ಹೋಗು, ಜನರ ಕಷ್ಟವನ್ನು ಕೇಳು, ನಿಧಾನಕ್ಕೆ ನಿನ್ನ ಒಳಗಡೆ ನೀನು ಶುದ್ಧತೆಯನ್ನು ಕಾಪಾಡಿಕೊಳ್ಬೋದು. ನಿನಗೆ ಒಳ್ಳೇದಾಗಲಿ. ಮದುವೆ ಆಗೋವರೆಗೂ ನೀನು ಬ್ರಹ್ಮಚಾರಿ ಅಂತ ಯೋಚನೆ ಮಾಡಬೇಕು. ಯಾವುದೇ ಹೆಣ್ಮಗಳು ಎದುರಿಗೆ ಬರಲಿ, ಅವಳು ನನ್ನ ಸಹೋದರಿ ಅನ್ನೋ ಭಾವನೆಯಲ್ಲಿ ನೋಡ್ಬೇಕು. ಅವಳು ಎಷ್ಟೇ ತ್ರಿಪುರ ಸುಂದರಿ ಆಗಿರಲಿ, ನೀನು ಆ ಹೆಣ್ಣು ಹೊನ್ನು ಮಣ್ಣಿನ ವಿಚಾರದಲ್ಲಿ ಆಸೆ ಬೀಳದೆ ಹೋದರೆ, ಮತ್ತೆ ಕಣ್ಣಿಗೆ ಏನೇನೋ ವಿಡಿಯೋಗಳನ್ನು ತೋರಿಸದೆ ಹೋದರೆ, ಇದು ಯಾವುದಕ್ಕೂ ನೀನು ಆಹಾರ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳಿಗೆ ನೀನು ಆಹಾರ ಕೆಟ್ಟದ್ದು ಕೊಟ್ಟಷ್ಟು ಅವು ಕೆಟ್ಟದ್ದು ಕೇಳ್ತಾ ಹೋಗ್ತವೆ. ನೀನು ಕೊಡೋದೇ ನಿಲ್ಲಿಸ್ಬಿಟ್ಟೆ ಅಂದರೆ ಅವು ಕೇಳೋಕೆ ಹೋಗಲ್ಲ. ನಾನು ಕೇಳಿದಿರೋ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾಳ. ಹೌದು. ಅಂದರೆ ಸುಮ್ಮನೆ ಇವತ್ತೊಂದು ಯಾವುದು ರಾತ್ರಿ ಮಲಗಬೇಕಾದ್ರೆ ಯಾವುದೋ ಒಂದು ಅಶ್ಲೀಲ ವಿಡಿಯೋ ನೋಡು, ನಾಳೆ ರಾತ್ರಿ ಅದೇ ಸಮಯಕ್ಕೆ ಮತ್ತೆ ನೆನಪು ಮಾಡ್ತಾವ ನಿನಗೆ. ಹೌದು, ನೆನ್ನೆ ನೋಡಿದ್ದೆ ಇವತ್ತು ನೋಡು ಅಂತವೆ.
ಹ್ಞೂ ಅಣ್ಣ ನಿಜ. ಹಾಗೆ ಅವು ಕೇಳ್ದು ಅಂತ ನಾವು ಕೊಡ್ತಾ ಹೋದ್ರೆ ಕಡೆಗೆ ನಮ್ಮನ್ನು ಬೀದಿ ಬಿಕಾರಿ ಮಾಡಿಬಿಡ್ತಾವೆ. ಹೌದು ಅಣ್ಣ. ಕೊಡಬಾರ್ದು, ನಿಲ್ಲಿಸ್ಬೇಕು. ನಾವು ಕೊಟ್ಟಿದ್ ನೀನು ತಗೊಳ್ಬೇಕೆ ಹೊರತು ನೀನು ಕೇಳಿದ್ನೆಲ್ಲ ನಾನು ಕೊಡ್ಲಿಕ್ಕೆ ನಾನಿಲ್ಲಿ ನಿನ್ನ ಆಳಲ್ಲ ಅಂತ ನಾವು ಹೇಳ್ಬೇಕು ಇಂದ್ರಿಯಗಳಿಗೆ. ಹೌದು ಅಣ್ಣ. ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರೆ ಅದಕ್ಕೆ ನೀನು ತಕ್ಕ ಒಳ್ಳೆ ಫಲವನ್ನು ಅನುಭವಿಸ್ತೀಯ. ಡೋಂಟ್ ವರಿ, ನಿನ್ನ ಜೊತೆ ನಾನು ತಿಂಗಳಿಗೊಮ್ಮೆ ಆಗಾಗ ಮಾತಾಡ್ತೀನಿ. ನಿನಗೆ ನಾನೊಬ್ಬ ಅಣ್ಣನಾಗೋ ಗುರುವಾಗಿಯೂ ಖಂಡಿತ ನೀನು ಹಿಂದೆ ಇರ್ತೀನಿ. ನನಗೆ ನಂಬಿಕೆ ಇದೆ ನೀನು ಇರೋ ಆ ಚಿಕ್ಕ ಚಟದಿಂದ ಈಗಲೇ ಶುರುವಿನಲ್ಲಿ ಆಚೆ ಬಂದು ಒಂದು ಶುದ್ಧವಾದ ಜೀವನ. ಪರವಾಗಿಲ್ಲ, ದಿಸ ಸಸ್ಯಾಹಾರನೇ ಊಟ ಮಾಡೋದ್ರಿಂದ ಸ್ವಲ್ಪ ನಾಲಿಗೆ ಬೋರ್ ಅನ್ನಿಸ್ಬೋದು, ಆದರೆ ಮಾಂಸಾಹಾರ ದಿನ ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕಿಂತ ಸಸ್ಯಾಹಾರ ತಿಂದು ಸ್ವಲ್ಪ ಬೋರಾಗೇ ಇರೋಣ, ಏನು ತೊಂದರೆ ಇಲ್ಲ. ಹೌದಲ್ಲ? ಹೌದಣ್ಣ. ಶುಭವಾಗಲಪ್ಪ. ಥ್ಯಾಂಕ್ ಯು. ನೋಡಿ, ಇದು ಇವರೊಬ್ಬರ ಪ್ರಶ್ನೆಯಲ್ಲ. ನನಗೆ ಗೊತ್ತಿರೋ ಹಾಗೆ ಬಹಳಷ್ಟು ಜನರು ಈ ವಿಚಾರವಾಗಿ ಏಕಾಗ್ರತೆ ಇಲ್ಲ, ಇಂಥ ಸಂಗತಿಗಳಲ್ಲಿ ನರಳುತ್ತಾರೆ. ಪಾಪ ನಾನು ಅವ್ರಿಗೆಲ್ಲ ಹೇಳೋದು, ನಮ್ಮ ಇಂದ್ರಿಯಗಳು ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲಿ ವಿಚಾರ ಅಲ್ಲ. ಅವುಗಳಿಗೆ ನಾವು ಸರಿಯಾದ ಶಿಸ್ತನ್ನು ಕಲಿಸಬೇಕು.